स्तुहि श्रुतंगत्तसदयुवानं मृगन्न भीममुपहत्तमुग्रं मृडाजलित्रैरुद्धस्तवानो अन्यन्ते अस्मन्निवपन्तु सेनाः स्तुहि श्रुतं गर्तसदमिति गर्त सदं युवानं मृगन् न भीमम् उपहत्तुम् उग्रं मृडा दरित्रे रुद्रा सवानः अन्यं ते अस्मत् नीति भवन्तु सेनाः। ಮನುಷ್ಯನಿಗೆ ಒಬ್ಬನಲ್ಲ ಒಬ್ಬ ಸ್ತೋತ್ರ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೆ. ಕೆಲವು ಜನರು ರಾಜಕಾರಣಿ ಸ್ತೋತ್ರ ಮಾಡ್ತಾರೆ, ಕೆಲವು ಜನ ಸಾಹಿತ್ಯಕಾರ ಸ್ತೋತ್ರ ಮಾಡ್ತಾರೆ, ಕೆಲವು ಜನ ತಮ್ಗೆ ಅಪೇಕ್ಷೆ ಇರುವಂತ ಯಾರು ಸ್ತೋತ್ರ ಮಾಡ್ತಾರೆ. ಅದು ಶ್ರುತಿ ಹೇಳ್ತಾ ಇದೆ, ಯಾರನ್ನು ನೀವು ಪ್ರಪಂಚದ ಸ್ತೋತ್ರ ಮಾಡಬೇಡ ಕಣೋ, ಸ್ತುಹಿ ರುದ್ರಂ, ರುದ್ರನನ್ನೇ ಸ್ತೋತ್ರ ಮಾಡ್ಬೇಕು ಅಂತ ಅಪೇಕ್ಷೆ ಇದ್ರೆ ರುದ್ರನ ಸ್ತೋತ್ರ ಮಾಡು. ಸ್ತುಹಿ ತಮೇವ ಸ್ತುಹಿ ಅಂತ ಆ ರುದ್ರದೇವನಾದ ಪರಮಾತ್ಮನ್ನೇ ಸ್ತೋತ್ರ ಮಾಡುವ ನಾವು. ಅವ್ರು ಎಂಥವನು? ಶ್ರುತಂ ಅಂದ್ರೆ ಸುಪ್ರಸಿದ್ಧನು ಅಂತ ಅರ್ಥ. ಸುಪ್ರಸಿದ್ಧನು ಮತ್ತೆ ಸರ್ವಜ್ಞನು ಅಂತ ಅರ್ಥ ಇದೆ. ಶ್ರುತನ ಕೇಳಿಕೊಂಡವನು ಅಂದ್ರೆ ಸರ್ವಜ್ಞನು ಅಂತ ಅರ್ಥ. ಸರ್ವಜ್ಞನಾದ ಮತ್ತು ಗರ್ತ ಸದಂ, ಹೃದಯ ಗುಹೆಯಲ್ಲಿ ಇರತಕ್ಕವನಾದ. ಗರ್ತ ಅಂದ್ರೆ ಗುಂಡಿ, ಹೃದಯದ ಗುಂಡಿ ಒಳಗೆ ಬುದ್ಧಿ ಸಾಕ್ಷಿಯಾಗಿ ಇರ್ತಕ್ಕಂತಹ ಆ ಪರಮಾತ್ಮನೇ ಸ್ತೋತ್ರ ಮಾಡಯ್ಯ ಅಂತಂದ ಇದೆ. ಹಾಗೆ ಅವನು ಯುವಾನಂ, ನಿತ್ಯ ಯುವಕ. ಅವನು ಕೌಮಾರ ಬಾಲ್ಯ ಇಲ್ಲ, ಯೌವನ ಇದು ವಾರ್ಧಕ್ಯ ಮರಣನೂ ಇಲ್ಲ. ನಿತ್ಯ ಯೌವನ ಅನ್ನೋದು ಏನ್ ಹೇಳ್ತೇವೆ ಅಂದ್ರೆ, ಯಾವಾಗ ಉತ್ಸಾಹಶಾಲಿಯು, ಪರಿಪೂರ್ಣ ಬಲೋಪೇತನು, ಯಾವಾಗಲೂ ಇದು ರಂಗಾಗಿರ್ತಕ್ಕನು, ಅತ್ಯಂತ ಕಾಂತಿಯುಕ್ತನಾಗಿರ್ತಕ್ಕನು ಅರ್ಥವನ್ನು ಹೇಳುತ್ತೆ ಯುವಾನಮನ್ನು. ಇನ್ನೊಂದು ಮೃಗನ್ನ ಭೀಮಂ. ಮೃಗನ್ನ ಭೀಮ ಅಂದ್ರೇನು? ಮೃಗದಂತೆ ಭಯಂಕರ. ಅವನು ದುಷ್ಟರಿಗೆ, ಉಗ್ರರಿಗೆ, ಪಾಪಿಗಳಿಗೆ ಹೆಂಗ್ ಬರ್ತಾನೆ ಅಂದ್ರೆ ಕತ್ತರಿಸ್ ಹೋಗ್ಬೇಕು. ಆರಿ ಮೃಗಂನ, ಅದು ವೇದದಲ್ಲಿ ಉಪರಿಷ್ಟಾರ ನಕಾರ ಉಪಮಾರ್ಥೀಯ ಅಂತ. ಮೊದಲು ನಕಾರ ಬಂದು ನಿಷೇಧಾರ್ಥ, ಆಮೇಲೆ ನಕಾರ ಬಂದು ಅದರಂತೆ ಅರ್ಥ. ಮೃಗನ್ನ ಅಂದ್ರೆ ಮೃಗದಂತೆ ಅರ್ಥ. ನಾ ಮೃಗಂ ಅಂದ್ರೆ ಮೃಗವಲ್ಲ ಅಂತ ಅರ್ಥ. ನಾ ಪಶು ಅಂದ್ರೆ ಪಶು ಅಲ್ಲ, ಪಶುನ್ನ ಅಂತಂದ್ರೆ ಪಶುವಿನಂತೆ ಅಂತ ಅರ್ಥ. ವೇದದಲ್ಲಿ ನಾಮಪದದ ಮುಂದೆ ನಕಾರ ಬಂದ್ರೆ ಅದಕ್ಕೆ ಇವ ಅಂತ ಅರ್ಥ. ಮೃಗನ್ನ ಅಂದ್ರೆ ಮೃಗಂ ಇವ. ಏನ್ ಮೃಗಮಿವ ಏನೋ? ಭೀಮಂ. ಭೀಮನ್ ನಾಮ ಭಯಂಕರಂ ಅಂತ ಅರ್ಥ. ಉಪಹರ್ತುಂ ಉಗ್ರಂ. ಉಪಹರ್ತಂ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡೋದ್ರಲ್ಲಿ ಅವನು ಉಗ್ರನಂತೆ. ಸಂಹಾರ ಆಗ್ತಾನೆ ಕೆಲವು ಮಕ್ಕಳು ಹುಟ್ಟಿರ್ತಾರೆ. ಅಯ್ಯೋ ಮನ್ಮನೆ ಮಗು ಹುಟ್ಟಿದ ಕಣ್ರಿ, ಪ್ರಳಯ ಆಗ್ಬಿಡ್ತು, 100 ಮಗು ಹುಟ್ಟಿತ್ತು. ಪ್ರಪಂಚಾದ್ಯಂತ 1000 ಮಗು ಇರುತ್ತೆ. ಎಷ್ಟೋ ಮಗು 1 ತಿಂಗಳಿಂದು, ಎಷ್ಟೋ ಮಗು 2 ತಿಂಗಳು, ಎಷ್ಟೋ 3 ತಿಂಗಳದ್ದು, 4 ತಿಂಗಳಿಂದು ಆಗ್ತಾನೆ ಹುಟ್ಟಿರೋದು ಎಲ್ಲರೂ ಇರ್ತಾರೆ. ಪ್ರಳಯಕ್ಕೆ ಒಂದು ವಾರ ಮುಂಚೆ ಹುಟ್ಟಿರ್ತಾರೆ. ಪ್ರಳಯ ಕಾಲದಲ್ಲಿ ಅವರು ಇವರು ನೋಡಿದ್ರೆ ಪರಮಾತ್ಮ ಶಿವ ಅಷ್ಟನ್ನು ಮುಳುಗಿಸ್ಬಿಡ್ತಾನೆ ನೀರಲ್ಲಿ. ಅಂಥ ಉಗ್ರ ಅಂದ್ರೆ ಸಿಂಹದಂತೆ, ಹುಲಿಯಂತೆ ಉಗ್ರ. ಅದನ್ನ ಭೀಮಂ ಉಪಹರ್ತುಂ. ಉಪಹರ್ತುಂ ಅಂದ್ರೆ ಉಪಹಾರ ಮಾಡಿಕೊಳ್ಳಲು ಉಗ್ರನ ಇದ್ದಾನೆ. ಅಂಥ ಅವರನ್ನ ಹೇ ರುದ್ರ, ಇಡೀ ರುದ್ರನೇ ಜರಿತ್ರೆ, ಉಪ್ಪಾಗುವ ಸ್ವಭಾವದವನಾದಂತಹ ಯಜಮಾನನ ಮೃಡ ಸುಖಪಡಿಸು, ಕಾಪಾಡು. ಜರಿತ್ರೆ ಜರ ಅಂದ್ರೆ ಮುಪ್ಪು, ಜರಿತ್ರೆ ಅದರ ಸ್ವಭಾವದವನು. ಅವನು ಸ್ತವಾನ ಅಂದ್ರೆ ಸ್ತೋತ್ರ ಮಾಡಲ್ಪಡ್ತಾ ಇರೋವನು, ಸ್ತುತಿಸಲ್ಪಡ ಸ್ತುತಿಸಲ್ಪಟ್ಟವನಾಗಿ ಅಂದ್ರೆ ನಿನ್ನನ್ನು ಸ್ತೋತ್ರ ಮಾಡಿದವನಾಗಿ ನಿನ್ನನ್ನು ಸ್ತೋತ್ರ ಮಾಡಿದವನಾಗಿ ಅವನು ಇರ್ತಕ್ಕವನಾದ್ರಿಂದ ಅವನನ್ನು ನೀನು ಕಾಪಾಡು. ಜರಿತವಾನು ಅನ್ಯಂತೆ ಅಸ್ಪದ ನಿನ್ನ ಸೇನಾಹ ಅಂದ್ರೆ ದುಷ್ಟ ನಿಗ್ರಹ ಮಾಡುವ ಸೈನ್ಯವು ಅಸ್ಪತ್ತು ನಮಗಿಂತಲೂ ಅನ್ಯತ ಬೇರೆ ಕಡೆಯಲ್ಲಿ ನಿವಪಂತು, ಅವರು ನಾಶಪಡಿಸಲಿ, ಅಲ್ಲಿ ಬೇರೆ ಕಡೆ ಕೆಲಸ ಮಾಡಲಿ. ನಮ್ಮನ್ನು ಬಿಟ್ಟು ನಿನ್ನ ಸೇನೆ ಇದೆಯಲ್ಲ, ಆ ರುದ್ರದೇವನ ಸೇನೆ, ಶಿವನ ಸೇನೆ, ಆ ಶಿವನ ಸೇನೆಯು ನಮ್ಮನ್ನು ಬಿಟ್ಟು ಮತ್ತೊಂದು ಕಡೆಯಲ್ಲಿ ಅವರಿಗೆ ವ್ಯಾಪಾರ ಮಾಡಲಿ, ಅಲ್ಲಿ ನಾಶಪಡಿಸಲಿ. ನಮ್ಮ ವಿಷಯಕ್ಕೆ ಶಾಂತವಾಗಿರಲಿ, ಸಮಾಧಾನವಾಗಿ ನಮಗೆ ಅನುಕೂಲವಾಗಿರಲಿ ಅಂತ.
ಅನ್ಯಂತೆ ಅಸ್ಪತ್ ಅಸ್ಪತ್ ಅಸ್ಪತ್ತ ಅಂತ ಅಸ್ಪತ್ತು ಅಂತಿದ್ರು ಅಸ್ಪತ್ತ ಅಂತ ಅರ್ಥ ನಮಗಿಂತಲೂ ಅನ್ಯತೆಯನ್ನು ಮತ್ತೊಂದು ಕಡೆಯಲ್ಲಿ ತೇ ಸೇನಾ ನಿನ್ನ ಸೈನ್ಯದವರು ಆ ತಮ್ಮ ಪರಾಕ್ರಮವನ್ನ ನಿವಪಂತು ತೋರಿಸಲಿ ಅಥವಾ ನಾಶಪಡಿಸಲಿ. ಅವ್ರು ಹೋಗಲ್ಲ ಹೊಡಿಲಿ. ಶಂಬರಾಸುರ, ತಾರಕಾಸುರ, ಬೇರೆ ವಸ್ತ್ರಾಸುರ, ಬೇರೆ ಅಘಾಸುರ, ಬೇರೆ ಇದಾರಲ್ಲ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಅಂತ ಇರ್ತಾರಲ್ಲ, ಅವರ ವಿಷಯಕ್ಕೆ ನಿಮ್ಮ ಸೇನೆ ಕೆಲಸ ಮಾಡಿ ಪರಮೇಶ್ವರ, ನಮ್ಮ ವಿಷಯಕ್ಕೆ ನೀನು ಆ ಸೇನೆಯನ್ನು ಬಿಡಬೇಡ ಅಂತ. ಚೆನ್ನಾಗಿದೆ ಮಂತ್ರಾರ್ಥ. ಸ್ತುಹಿ ತಮೇವ ಸ್ತುಹಿ ಅಂತ. ನಿಜವಾಗಿ ಸ್ತೋತ್ರ ಮಾಡುವನಾದಂತಹ ಮನುಷ್ಯನೇ ಪರಮೇಶ್ವರನ್ನೇ ಸ್ತೋತ್ರ ಮಾಡುವನಾಗು. ಯಾರನ್ನು ರಾಜಕಾರಣಿಗಳನ್ನ ಯಾರ್ಯಾರು ಇವನ್ನ ಸ್ತೋತ್ರ ಮಾಡ್ಬೇಡ ಕಣೋ. ಹೊಲಸು ಜನ ಕಣೋ, ಸುಳ್ಳು ಹೇಳ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಅತ್ಯಾಚಾರ. ಅವ್ರನ್ನೇ ಯಾಕೆ ಸ್ತೋತ್ರ ಮಾಡ್ತೀವೋ? ನೀವು ಸ್ತೋತ್ರ ಮಾಡುವ ಅಪೇಕ್ಷೆ ಇದ್ದ ಶಿವನನ್ನೇ ಸ್ತೋತ್ರ ಮಾಡು, ಪರಮೇಶ್ವರ ಸ್ತೋತ್ರ ಮಾಡು. ಅವ್ರು ಎಂಥವ್ರು ಅಂದ್ರೆ ಯುವಾನಂ ಕರ್ತಸದ ಎರಡು ವಿಶೇಷ. ನಿತ್ಯ ಯುವಕರು ಮತ್ತು ನಿನ್ನ ಹೃದಯಗೂ ಹೇಳಿ ಹೊಕ್ಕಿರುವ ಆತನು. ಇನ್ನೊಂದು ಮೃಗನ್ನ ಭೀಮನ ಮೃಗದಂತೆ ಭಯಂಕರನಾಗಿರ್ತಕ್ಕವನು. ಉಪಸಂಹಾರ ಜಗತ್ತನ್ನು ಅಡಗಿಸಿಕೊಳ್ಳುವುದರಲ್ಲಿ ಉಗ್ರನಾಗಿರ್ತಕ್ಕವನು. ಸ್ತವಾನ ಸ್ತೋತ್ರ ಮಾಡಲ್ಪಟ್ಟ ಆ ಯಜಮಾನನನ್ನ ಜರಿತೆ ಮುಪ್ಪಾಗುವಂಥವಳನ್ನ ಮೃಡ ಸುಖಪಡಿಸು. ಮತ್ತು ನಿನ್ನ ಸೇನೆ ಸೇನಾ ಅನ್ಯದು ಅಸ್ಪತ್ ನಮಗಿಂತ ಮೆತ್ತದಗಳಲ್ಲಿ ನಾಶಪಡಿಸ್ತಿ. ಪರಿಣೋ ರುದ್ರಸ್ಯ ಅವಸ್ಥಿರ ಮಘವಧ್ಯಸ್ತನಶ್ವಮೇಧ್ವಸ್ತೋತ್ರಾಯತನಯಾಯ ಮೃಡಯ ಪರೀತಿ ನಃ ರುದ್ರಸ್ಯ ಹೇತಿಃ ವೃಣಕ್ತೋ ಪರೀತಿ ದ್ವೇಷಸ್ಯ ದುರ್ಮತಿರಿದುಃ ಮತಿಃ ಅಘಾಯೋರಿತ್ಯಘಾಯೋಃ ಅವೇತಿ ಸ್ಥಿರ ಮಘವದ್ಧೇತಿ ಮಘವತೆ ಯಃ ತನುಷ್ವ ಮೇಘಃ ತೋಕಾಯ ತನಯಾಯ ಮೃಡಯ. ರುದ್ರಸ್ಯ ಹೇತಿ ನಃ ಪರಿವೃಣಕ್ತು. ರುದ್ರನ ಆಯುಧಗಳು ನಮ್ಮನ್ನು ಸುತ್ತಲೂ ಕಾಪಾಡಲಿ, ಸುತ್ತಲೂ ಇದ್ದು ನಮ್ಮನ್ನ ಪರಿಹರಿಸಲಿ ಅಂತ. ನಮ್ಮನ್ನ ಪರಿವೃಣಕ್ಕೆ ಬಿಟ್ಟು ಬೆಳೆದ ಕೆಲಸ ಮಾಡಿದ್ದಾರೆ. ವರಣ ಅಂತ ನಮ್ಮನ್ನು ಇಷ್ಟ ಬೆಳೆದು ನಮ್ಮನ್ನು ಕಾಪಾಡಲಿ ಕೆಲಸ ಮಾಡಿದ್ರು. ವೃಣತ್ವವನ್ನು ಬಿಡಲಿ ಕೆಲಸ ಮಾಡಿದ್ದಾರೆ. ರುದ್ರನ ಆಯುಧಗಳು ನಮ್ಮಿಂದ ದೂರ ಸರಿಲಿ, ದೂರಕ್ಕೆ ಹೋಗುವಂತಾಗಲಿ. ಈಗ ಪರಿಣೋ ವೃಣತ್ತು ಪರಿಣೋ ವೃಣತ್ತು ನಾರಾಯಣ ಮಾ ಏನಿದ ಪರಿಣೋ ವೃಣತ್ತು ಇಲ್ಲಿ ಬಂದ್ಬಿಟ್ರ. ಒಂದೇ ದಿವ್ಸ ಹಾರ್ಬಿಟ್ಟಿದ್ರೆ ಆಂಜನೇಯ ಲಂಕಾಪಟ್ಟಣಕ್ಕೆ ಹಾರ್ದಾಗ ಓಹ್ ಇವತ್ತೇ ಮುಗಿಸ್ಬೇಕಾ? ಓಂ ತತ್ಸತ್ ಮುಗಿತು. ವೃಣತ್ತು ಪರಿತ್ವೇಷಸ್ಯ ದುರ್ಮತಿರಘಾಯೋ. ದ್ವೇಷ ಅಂದ್ರೆ ದ್ವೇಷ. ಯಾಕ ದ್ವೇಷ ಅನ್ನೋ ಗೊತ್ತಾಗ್ಲಿಲ್ವಾ? ಹೇಳೋದು ಹೇಗೋ ಹೇಳಿ ಪರೋಕ್ಷ ಪ್ರಿಯ ಅರ್ಥವಾಗದ ಹಾಗೆ ಹೇಳೋದು. ದ್ವೇಷ ಅಂದ್ರೆ ದ್ವೇಷ ಅಂತ ಅರ್ಥ ಮಾಡಿದ್ರು. ಹೀಗೂ ಅರ್ಥ ಮಾಡಬಹುದಾಯಿತು. ನಮ್ಮ ದುರ್ಮತಿಯನ್ನ ದೂರ ಸರಿಸಲಿ ಮಾಡಬಹುದಾಗಿತ್ತು. ಕ್ರುದ್ಧನಾದ ಅಘಾಯು. ಅಘಾಯು ಅನ್ನೋದು ಗೀತೆಯಲ್ಲಿ ಬಂದಿದೆ. ಎಲ್ಲಿ ಬಂದಿದ್ಯಾ? ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥದ ಜೀವತಿ ಅಘಂ ಆಯು ಯಸ್ಯ ಸಹ ಅಘಾಯು ಅಂದ್ರೇನು? ಪಾಪ ಜೀವನ ಇತ್ಯರ್ಥ. ಅಂದ್ರೆ ಬದುಕಿದ್ದಲ್ಲ ಬರೀ ಪಾಪ ಕೂಡ ಹಾಕೊಳಕ್ಕೆ. ಏನೇನ್ ಕೂಡ ಹಾಕೋತೀವೋ ಯಾರಿಗೂ ಕೊಡದೆ ಅನ್ನ ತಿಂದ್ರೆ ಪಾಪವನ್ನೇ ತಿಂತಾನೆ ಅಂತವ್ರು. ಎಂತದೋ ಮೋಘಂ ಪಾರ್ಥಲ್ಲ ಪಾಪ. ಭುಂಗ್ಯೋ ಭುಂಕ್ತೆ ಊಟ ಇನ್ನೊಬ್ಬರಿಗೆ ಅನ್ನವನ್ನ ಹಂಚದೆ ಹಾಗೆ ತಿಂದ್ರೆ ಆ ಅನ್ನದಲ್ಲಿ ಬರೋದೇನಪ್ಪಾ ಅಂದ್ರೆ ಬರೀ ಪಾಪ ಒಂದೇ. ಪಾಪವನ್ನೇ ದೇಹದಲ್ಲಿ ಕೂಡ ಹಾಕೋತಾನೆ. ದೇಹದಲ್ಲೂ ಪಾಪ, ಹೊರಗಡೆ ಹಣ ಸಂಗ್ರಹದಲ್ಲೂ ಪಾಪ, ಮೋಸ, ವಂಚನೆ. ಈಗ ಇಡೀ ಜೀವನವೆಲ್ಲ ಬರೀ ಪಾಪನೇ ಆದ್ರೆ ಮುಂದಕ್ಕೆ ಅವನಿಗೆ ಬಹಳ ಕಷ್ಟ. ಆದ್ರಿಂದ ದುರ್ಮತಿ ದುಷ್ಟಾಮತಿ ಯಸ್ಯ ಸಹ
ದುರ್ಮತಿ ಅಘಂ ಆಯು ಅಘಾಯು ಅದೆಲ್ಲವೂ ಕೂಡ ಪರಿವೃಣತ್ವನ್ವಯ ಎಲ್ಲ ದೂರ ಸರಿದಿ ಅಂತ. ಏನ್ ಮಾಡಿದೆ ಅಘಾಯು ಅಂದ್ರೆ ಹರಿಸಬೇಕೆಂಬ ಆಶಯವುಳ್ಳದು. ಏನದಾಗ ಅಘಾಯು ಅಗಾಯ ಪಾಪವನ್ನು ಕೂಡಿಸುವುದು ಸಂಬಂಧ. ದೀರ್ಘ ಅಘಾಯೋ ಅಘಾಯೋ ಅಘ ಅದು ದೀರ್ಘ ಅಘಾ ಹಾಗಾಯ್ತು ಅಂತ ಸಿಕ್ಕಿದ್ದೆಲ್ಲ ಚಾನ್ಸನೆ ಮತ್ತೆ ಹೇಳೋದು. ಇದು ಹೊಂದಬೇಕು ಅಂದ್ರೆ ಕ್ರುದ್ಧನಾಗಿ ಮಾಡಿದ ಪಾಪ ಅಥವಾ ಬೇರೆ ರೀತಿಯಿಂದ ಸಂಗ್ರಹ ಮಾಡಿದ ಪಾಪ, ನಮ್ಮ ಕೆಟ್ಟ ಬುದ್ಧಿಯಿಂದ ಬಂದಂತಹ ಪಾಪ ಎಲ್ಲ ದೂರ ಹೋಗಿ ಎಲ್ಲಾ ಪಾಪವನ್ನು ಬಿಡಿಸ್ಬಿಡು. ನಿನ್ ಪಾಪ ಬಿಡಿಸ್ಬಿಟ್ರೆ ದುಷ್ಟರ ಸಂಘ ಬಿಡಿಸದಿದ್ದರೆ ನಿನಗೆ ಆಣೆ, ಶಿಷ್ಟರ ಸಂಘ ಮಾಡದಿದ್ದರೆ ನನಗೆ ನಿನಗೂ ಆಣೆ. ಹೀಗೆ ನಮ್ಮ ಪಾಪವನ್ನು, ದುರ್ಬುದ್ಧಿಯನ್ನು, ದ್ವೇಷ ಬುದ್ಧಿಯನ್ನು ದೂರ ಮಾಡ್ಬಿಡು, ಬಿಡಿಸ್ಬಿಡು ನಮ್ಮನ್ನ. ಅವಸ್ಥಿರ ಮಘವದ್ಭ್ಯಸ್ತನುಷ್ವ ಮೇಧ್ವಸ್ತೋಕಾಯ ತನಯಾಯ ಮೃಡಯ. ಮಘ ಅಂದ್ರೆ ಹವಿಸ್ಸು, ಧನವನ್ನು ಮಾಡಿದಾರಲ್ಲ, ಹವಿಸ್ಸೆಂಬ ಧನವನ್ನು ಅರ್ಪಿಸುವ. ಹವಿಸ್ಸು ಅಂದ್ರೆ ಹವಿಸ್ಸೆಂಬ ಧನ ಅಂತ ಹೇಳಿದ್ಮೇಲೆ ಹವಿಸ್ಸಾಗಲ್ಲಪ್ಪ. ಮಘ ಅಂದ್ರೆ ಧನ ಅಂತ ಅದೇ ಹಿಂದಕ್ಕೆ ಸೇರಿಸ್ಕೊಂಡ್ರು ಬರೀ ಧನ. ದುಡ್ಡಿದ್ದವ್ರ ಜೊತೆ ಸೇರಿಸುಂತ್ಲ. ಮಘವದ್ಭ್ಯಸ್ತನುಷ್ ಅಷ್ಟೇ ಇದೆ, ವಿಶೇಷ ಇಲ್ಲ. ಅದು ಅವರು ಹಿಂದೆ ಮುಂದೆ ಸೇರಿಸಿ ಧನವನ್ನು ಉಳ್ಳವರಾದ, ಬಹಳ ದುಡ್ಡುಳ್ಳವರಾದ ನಮ್ಮನ್ನ ಅವತನುಷ್ವ ಚೆನ್ನಾಗಿ ಸ್ವೀಕಾರ ಮಾಡುವಂತ ಅರ್ಥ ಮಾಡೋದಾಗಿತ್ತು, ದೂರ ಮಾಡುವಂತ ಅರ್ಥ ಮಾಡ್ತಾರೆ. ದುಡ್ಡಿದ್ದವರಿಂದ ನಾವು ದೂರ ಆಗ್ಬೇಕಷ್ಟೆ. ಸೊ ದುಡ್ಡಿದ್ದವ್ರ ಜೊತೆ ನಮ್ಮನ್ನು ಸೇರಿಸು, ಚೆನ್ನಾಗಿ ದುಡ್ಡು ಕೊಡ್ಲಿ ಅವರು. ಇಲ್ಲಿ ಹಾಗೆಲ್ಲ ಅರ್ಥ ಮಾಡ್ಲಿಲ್ಲ ಅವರು. ಮಘವದ್ಭ್ಯ ಅಂದ್ರೆ ಒಳ್ಳೆ ಐಶ್ವರ್ಯ ಉಳ್ಳವಂತಹ ಮಹಾತ್ಮರ ಜೊತೆ, ಯಾರಿಗೆ ತಪಸ್ಸೇ ಧನವೋ ಬ್ರಹ್ಮವೇ ಧನವೋ ಅಂಥವರ ಜೊತೆ ನಮ್ಮನ್ನ ಸೇರಿಸ್ಬಿಡು ಅಂತ ಅರ್ಥ ಮಾಡ್ಬೋದು. ಅವತನುಷ್ವ, ಅವ ಅಂದ್ರೆ ಅನೇಕ ಅರ್ಥ ಇದೆ. ಅವೇಕ್ಷತೆ ಅಂದ್ರೆ ತಗ್ಗಾಗಿ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಸರಿಯಾಗಿ ನೋಡ್ತಾನೆ ಅಂತ. ಈ ಅವ ಉಪಸರ್ಗ ಇದೆಯಲ್ಲ, ಕೆಲವು ಜಾಗದಲ್ಲಿ ಕೆಲವು ಅರ್ಥ, ಕೆಳಗೇನೋ ಅರ್ಥ ಸಾಮಾನ್ಯ ಇದೆ. ಅವಮನ್ಯತೆ ಅಂದ್ರೆ ಕೀಳು ಮಾಡುತ್ತಾನೆ ಅಂತ. ಇಲ್ಲಿ ಅವತನುಷ್ವ ಅಂದ್ರೆ ದೂರ ಮಾಡುವಂತ ಅರ್ಥ ಮಾಡಿ. ಈ ದೂರ ಮಾಡುವ ಅರ್ಥ ಅವತನುಷ್ವ ಬರೋಲ್ಲ. ಮಂತ್ರಾರ್ಥ ಇಷ್ಟ. ಮಘವದ್ಭ್ಯ ಅವತನುಷ್ವ, ಚಳಿ ಅದನ್ನು ಮುಚ್ಚಿಬಿಡಿ, ಕಿಟಕಿ ಮುಚ್ಚಿ, ಚಳಿ ಗಾಳಿ ಬರ್ತಾ ಇದೆ. ಅವತನುಷ್ವ ಮೀಢ್ವ ತೋಕಾಯ ತನಯಾಯ ಮೃಡಯ. ಮೀಢ್ವ ಅಂದ್ರೆ ಬೇಕಾದಷ್ಟು ಸುರಿಸ್ತಾನೆ ಪರಮಾತ್ಮ ಐಶ್ವರ್ಯವನ್ನ. ಭಗವಂತ 1000 ಕೈಗಳಿಂದ ಕೊಡೋನು, ನೀವು 2 ಕೈ ಹಿಡ್ಕೊಳ್ಳೋಕ್ಕೂ ಆಗಲ್ಲ ಕೊಡೋದನ್ನ. 1000 ಕೈಗಳಿಂದ ಐಶ್ವರ್ಯವನ್ನು ಕೊಡುವಂಥವನು. ಆದ್ಮೇಲೆ ತೋಕಾಯ ತನಯಾಯ. ತೋಕ ಅಂದ್ರೆ ಚಿಕ್ಕ ಮಗು, ಮಾನಸ್ತೋಕೆ ತನಯೇ. ತೋಕ ಅಂದ್ರೆ ಚಿಕ್ಕ ಮಗುವಿಗೂ, ತನಯಾಯ ಅಂದ್ರೆ ದೊಡ್ಡ ಮಗನಿಗೂ. ಮೃಡಯ ಸುಖವನ್ನು ಉಂಟು ಮಾಡು. ಮೃಡ ಸುಖನೇ ಧಾತು. ನಮ್ಮ ಗುರುಗಳು ಶಿವನಿಗೆ 4 ನಾಮವನ್ನು ಹೇಳ್ಕೊಳ್ತಾ ಇದ್ರು. ಭವಾಯ ನಮ ಓಂ, ಭವಾಯ ನಮ ಓಂ, ಭವಾಯ ನಮ ಓಂ ನಮಃ ಶಿವಾಯ. ಮೃಡಾಯ ನಮ ಓಂ, ಮೃಡಾಯ ನಮ ಓಂ, ಮೃಡಾಯ ನಮ ಓಂ ನಮಃ ಶಿವಾಯ. ಹರಾಯ ನಮ ಓಂ, ಹರಾಯ ನಮ ಓಂ, ಹರಾಯ ನಮ ಓಂ ನಮಃ ಶಿವಾಯ. ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ. ಏನು 4ರಲ್ಲೂ ಸ್ವಾರಸ್ಯ ಏನಿದೆ? ಒಂದು ಶ್ರುತಿಯ ಅರ್ಥವನ್ನು ಇಟ್ಕೊಂಡು ಪರಮಾತ್ಮನಿಂದ ಹುಟ್ಟಿ ಪರಮಾತ್ಮನ ಅಸ್ತಿತ್ವವನ್ನು ಪಡ್ಕೊಂಡದ್ದು ಪರಮಾತ್ಮನಿಗೆ ಇರೋದು. ಭವ ಅಂದ್ರೇನೋ ಅಲ್ಲ, ಆ ಅರ್ಥ ಬೇರೆ. ಇಲ್ಲಿ ಭವ ಅಂದ್ರೆ ಇರೋನು ಅಂತ. ಅವನ ಇರುವಿಕೆಯನ್ನೇ ಜಗತ್ತು ತಾನು ತನ್ನದು ಮಾಡ್ಕೊಳ್ಳಿ. ಇಲ್ಲಿ ಮೃಡಯ ಬಂದ್ಬಿಡ್ತಲ್ಲ, ಮೃಡಯ ಕಾಪಾಡುವಂತ. ಮೃಡಯ ಅಂದ್ರೆ ಸುಖ ಮಾಡೋ. ಓ ಸಾಕು. ಭವಾಯ ನಮ್ಮನ್ನ, ನಮ್ಮ ಮಕ್ಕಳನ್ನ,
ಮರಿ ಮಕ್ಕಳನ್ನ ಎಲ್ಲರಿಗೂ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಸುಖ ಮಾಡು. ಮಕ್ಕಳು ತೋಕ ಯತನ ಯಾಯ ಮೃಡಯ ತೂಕ ಮಾನಸ್ತೋಕೆ ತನೆಗೆ ತೂಕ ಬೇರೆ ತನೆಯ ಬೇರೆ. ಎಲ್ಲರ ಮಕ್ಕಳು ತೋಕ ಅಂತೆ, ತನ್ನ ಮಗ ಅಂತ ತನೆ ಅಂತ. ಹಾಗೇನು ಚಿಕ್ಕ ಮಗು ತೋಕ ಹಂಗ್ ಮಾಡಿದ ಹಿಂದೆ ಅವ್ರೇನೋ ಮಾಡ್ತಾರೆ. ಒಟ್ಟು ನಮ್ ಕೆಟ್ಟ ಬುದ್ಧಿಯನ್ನೆಲ್ಲ ಬಿಡಿಸೋ, ಪಾಪಗಳನ್ನೆಲ್ಲ ಬಿಡಿಸೋ, ನಮ್ಮ ದುಡ್ಡ ಇದನ್ನೆಲ್ಲ ನಮ್ ಜೊತೆ ಕೂಡ್ಸೋ, ಆಮೇಲೆ ಮಕ್ಕಳು ಮೊಮ್ಮಕ್ಕಳಿಗೂ ಬೇಕಾದಷ್ಟು ಐಶ್ವರ್ಯ ಕೊಟ್ಟು ಎಲ್ಲರನ್ನು ಸುಖವಾಗಿಟ್ಟಿರು. ಚೆನ್ನಾಗಿದ್ಯಾ? ಎಲ್ರಿಗೂ ಐಶ್ವರ್ಯ ಕೊಡು, ಎಲ್ರಿಗೂ ಸಂತೋಷ ಉಂಟು ಮಾಡಿ. ಇನ್ನು ಮೀಢುಷ್ಟಮ ಆಯುಧಂ ನಿಧಾಯ ಆಚರ ವಿನಾಕಂ ಸುಮನಾ ಇತಿ ಸೋಮನಾ ರಮೇ ವೃಕ್ಷೇ ಆಯುಧಂ ಕೃತಿಂ ಅಪ್ಪ ಮೀಢುಷ್ಟಮ. ಮೀಢುಷ್ಟಮ ಅಂದ್ರೆ ಸುರಿಸೋದರಲ್ಲಿ ಅತ್ಯಂತ ಸೂಪರ್ಲೇಟಿವ್ ಡಿಗ್ರಿ. ಇನ್ ಯಾರಿಗೂ ಅಷ್ಟು ಕೊಡೋಕ್ಕಾಗಲ್ಲ. ಕೊಡೋದ್ರಲ್ಲಿ ಕೇಳಿದವರಿಗೆ ಎಷ್ಟು ಬೇಕಾದ್ರೂ ಕೊಡ್ತಾನೆ. ಮೀಢ್ವಾನಂದ ಬೇಕಾದ ವರವನ್ನು ಕೊಡೋನು, ಸುರಿಸೋನು ಅಂತ. ಮಳೆ ಸುರಿಸೋ ಹಾಗೆ ಬೇಕಾದಷ್ಟು. ಅದು ಮೀಢುಸ್ತರಹ ಮೀಢುಷ್ಟಮ, ಬಹಳ ಬೇಕಾದಷ್ಟು ಕೊಡೋನು. ಇನ್ನು ಶಿವತರ ಶಿವತಮ. ಶಿವದ ಮಂಗಳಗೂ ಮಂಗಳವಾರಂಥವನು, ಎಲ್ಲರಿಗೂ ಪರಮ ಮಂಗಳ ಸ್ವರೂಪನಾದವನು ಅಂಥವ ನೀನು. ಕುಮಾರ ಕೊಡಪ್ಪ. ನಹ ಸುಮನಾಭವ, ನಮಗೆ ನಮ್ಮ ಬಗ್ಗೆ ಒಳ್ಳೆ ಮನಸ್ಸನ್ನು ಇಟ್ಕೊ. ಶೋಭನಂ ಮನಃ ಯಸ್ಯ ಸಹ ಸುಮನಾಹ. ಈ ಸುಮನ ಅಂದ್ರೆ ಪರಮಾತ್ಮನಿಗೆ ಒಳ್ಳೆ ಮನಸ್ಸು ಕೊಡು ಅಂತಂದ್ರೆ ನಮ್ಮ ಬಗ್ಗೆ ಒಳ್ಳೆ ಹಾರೈಸು, ಒಳ್ಳೆ ದಾರಿ ತೋರಿಸು, ನಮ್ಮನ್ನ ಚೆನ್ನಾದ ಒಳ್ಳೆ ಮನಸ್ಸಿಂದ ನೋಡು. ಒಳ್ಳೆ ಮನಸ್ಸಿಂದ ಪರಮಾತ್ಮನಿಗೆ ಮನಸ್ಸು ಯಾವ್ದು ಹೇಳಿ? ವೇದಗಳೇ ಮನಸ್ಸು. ಪರಮಾತ್ಮನ ಮಾತು ಯಾವುದು? ಅದೇ ಮನಸ್ಸು. ಮನುಷ್ಯ ಅಂದ್ರೆ ಮಾತು ಮನಸ್ಸಿಗೆ ಮನುಷ್ಯ ಅಂತ ಹೆಸರು. ಬಾಕಿ ಬಾಡಿ ಎಲ್ಲ ಎಲ್ರಿಗೂ ಇದ್ದಾಗಿರುತ್ತೆ. ಬಾಡಿ ದೇಹ, ದೇಹದ ಕೆಲಸ ಎಲ್ರಿಗೂ ಒಂದೇ. ಕಣ್ಣು ನೋಡೋದು, ಕಿವಿ ನೋಡೋದು, ಎರಡು ಮನುಷ್ಯನಿಗೆ ಸ್ಪೆಷಲ್ ಯಾವುದು? ಮಾತು, ಮನಸ್ಸು. ಆ ಮನಸ್ಸಲ್ಲಿ ಯೋಚನೆ ಮಾಡೋದು ಒಂದು ವಿಶೇಷ, ಮಾತಾಡೋದು. ಆ ಪರಮಾತ್ಮನ ಮಾತಿದೆಯಲ್ಲ ವೇದಗಳು, ಅದು ಒಳ್ಳೆ ಚೆನ್ನಾಗಿ ಮಂಗಳಕರವಾಗಿ ನಮ್ಮ ಕಲ್ಪನೆಗಳನ್ನೆಲ್ಲ ಕಳೆದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿ. ಸುಮನಾಭವ. ನೀನು ಇಷ್ಟು ಸುಮನಾಗಿ ಇದ್ಮೇಲೆ ನಿನ್ನ ಆಯುಧ 3 ಇದೆ. ಯಾವುದು ಆಯುಧ? ಅನ್ನಂ ಮಾತಃ ವರ್ಷಂ. ಪರಮಾತ್ಮನಿಗೆ 3 ಆಯುಧವಂತೆ. ಶಿವನಿಗೆ ಯಾವ್ದ? ಮಾತ ಅಂದನ ಗಾಳಿ, ಅನ್ನ, ಗಾಳಿ, ನೀರು. 3 ಆಯುಧ. 3 ಆಯುಧ ರಕ್ಷಣೆನೂ ಮಾಡುತ್ತೆ, 3 ಆಯುಧ ಕೊಲ್ಲುತ್ತೆ. ಅನ್ನಂ ಪ್ರಾಣಮನ್ನಮ ಪಾನಮಾಹು ಅನ್ನಂ ಮೃತ್ಯು. ಇದ್ದ ಆಯುಧವನ್ನ ಪರಮ ವೃಕ್ಷ ಆದ್ರೆ ಅದನ್ನ ಕೆಟ್ಟದಾಗಿ ಮಾಡೋದು ಶ್ರೇಷ್ಠವಾದ ಒಂದು ಮರದಡಿಯಲ್ಲಿ, ಬನ್ನಿ ವೃಕ್ಷದಲ್ಲಿ ಇಟ್ಟರಲ್ಲ ಪಾಂಡವರು, ಅಲ್ಲಿರ್ಲಿ. ಹಾಗೆ ಎತ್ತರವಾದ ಮರದಲ್ಲಿ ನಿನಗೂ ಸಿಗಬಾರ್ದು, ಅಲ್ಲಿ ಇಟ್ಬಿಡು. ಮತ್ ತಗೊಂಡು ಹೊಡೆದು ಬಿಟ್ರೆ ನಾವೆಲ್ಲ ಬದುಕೋದೇ ಇಲ್ಲ. ಅನ್ನ, ಗಾಳಿ ಮತ್ತು ನೀರು, ಈ 3 ಕೂಡ ಪ್ರಪಂಚವನ್ನು ಉಳಿಸೋ ಅಷ್ಟು ಬರುತ್ತೆ. ಆದ್ರೆ ಎಷ್ಟು ಬೇಕೋ ಅಷ್ಟು ಬೇಕು. ಇದು ವಿಶೇಷವಾಗಿ ಸೂರ್ಯ ರೂಪದಿಂದ ಶಿವನನ್ನು ಆರಾಧನೆ ಮಾಡ್ತಾರೆ. ಸೂರ್ಯನಿಂದಲೇ ಗಾಳಿ, ಸೂರ್ಯನಿಂದಲೇ ನೀರು, ಸೂರ್ಯನಿಂದಲೇ ಅನ್ನ. 3 ಅಲ್ವನಾ? ಹೀಗೆ ಆ 3 ಆಯುಧವನ್ನ ಪರಮ ವೃಕ್ಷದಲ್ಲಿ ಇಟ್ಬಿಟ್ಟು ಏನು ಕೃತ್ಯಂಬಸಾನಃ. ಕೃತ್ಯ ಅಂದ್ರೆ ಆನೆ ಚರ್ಮ. ಆನೆ ಚರ್ಮವನ್ನು ಧಾರಣೆ ಮಾಡು. ಒಳ್ಳೆ ಪಿನಾಕ ವೃಕ್ಷವನ್ನ, ಪಿನಾಕ ಅಂದ್ರೆ ಬಿಲ್ಲು, ಶಿವನ ಬಿಲ್ಲಿ ಹೆಸರೇನೋ ಬಿಲ್ಲು. ಪಿನಾಕವನ್ನ ಬಿಭ್ರತ ಧಾರಣೆ ಮಾಡಿ ಆಗಹಿ ನಮ್ಮ ಬಳಿ ಬಾ, ನಮ್ಮನ್ನು ರಕ್ಷಣೆ ಮಾಡೋ. ಪಿನಾಕ ಧನಸ್ಸು ಬಾ, ನಮ್ಮ ಅನುಗ್ರಹ ಇರಲಿ. ಆ ಬಾಕಿ ಆಯುಧ ಶಸ್ತ್ರಾಸ್ತ್ರವೆಲ್ಲ ತೋರಿಸ್ಬೇಡ. ಪರಮಾತ್ಮನ ಅಸ್ತ್ರ ಬಂದ್ಬಿಟ್ರೆ ಉಳಿಯೋಲ್ಲ. ಆದ್ರಿಂದ ನೀನು ಒಳ್ಳೆ ಐಶ್ವರ್ಯವನ್ನು ಕೊಡೋನು, ಪರಮ ಮಂಗಳ. ನೀವನು ಶಿವನಾಗು, ನಮ್ಮಲ್ಲಿ ಒಳ್ಳೆ ಮನಸ್ಸಿನ ಶಿವನಾಗಿರೋ. ಆದ್ಮೇಲೆ ನಿನ್ನ ಆಯುಧವನ್ನೆಲ್ಲ ಪರಮ ವೃಕ್ಷದಲ್ಲಿ ಇಟ್ಬಿಡು. ಪರಮ ವೃಕ್ಷ ಇಡುವುದಿಲ್ಲ, ಕೈ ನಿನಗೂ ಸಿಗ್ಬಾರ್ದು. ಮತ್ ತಗೊಂಡು ಹೊಡೆದು ಬಿಟ್ರೆ ಪರಮೇ ವೃಕ್ಷ ಆಯುಧ. ಪರಮೇ ವೃಕ್ಷೇ ಆಯುಧ.
ಎತ್ತರ ಓ ಅಲ್ಲಿ ಆಯುಧವನ್ನೆಲ್ಲ ಇಟ್ಬಿಟ್ಟು ಬರೀ ಗಜ ಚರ್ಮವನ್ನ ಧಾರಣೆ ಮಾಡಿ ಪಿನಾಕ ಧನುಸ್ಸನ್ನು ಹಿಡ್ಕೊಂಡು ನಮ್ಮ ಬಳಿಗೆ ಬಾ. ಭಯ ಅಲ್ವಾ? ಪಾಪ ಒಳ್ಳೇದಕ್ಕೆ ರಕ್ಷಣೆ ಬಾ ಅಂತ ಅಷ್ಟೇ. ಆಯ್ತಾ? ವಿಕಿರಿದ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಕೋಟಿತಯೋನ್ಯಭಸ್ಮನ್ನಿವಪಂತು ತಾಃ ವಿಲೋಹಿತ ನಮಃ ತೇ ಅಸ್ತು ಭಗವತಿ ಸಹಸ್ರಂ ಏತಯಃ ಅನ್ಯಂ ಅಸ್ಮತ್ ನೀತಿ ವಪಂತು ತಾಃ. ವಿಕಿರಿದ ಅಂದ್ರೆ ಚೆಲ್ಲಿ ಚೆಲ್ಲಿ ಕೊಡೋನಂತೆ, ಕೈಯಲ್ಲಿ ಎಣಿಸ್ತಾ ಇಲ್ಲ, ಬುಟ್ಟಿಯಲ್ಲಿ ತುಂಬಿ ಹೀಗೆ ಹಾಕ್ತಾರಲ್ಲ, ಆಗ ಐಶ್ವರ್ಯವನ್ನ ಚೆಲ್ಲಿ ಚೆಲ್ಲಿ ಕೊಡುವಂಥವನು ತುಂಬಿಸ್ತಾ ಇದ್ದಾನೆ. ಯೋಗದೇ ಇಲ್ಲ. ಈ ರಘು ಮಹಾರಾಜನ ಅರಮನೆಯಲ್ಲಿ ಕುಬೇರ ಸುರಿಸಿದ್ನಲ್ಲ ಮೇಲಿಂದ, ಸುರಿಸ್ಬಿಡ್ತಾರೆ. ಭಗವಂತ ಐಶ್ವರ್ಯ ಕೊಟ್ಟ ಅಂದ್ರೆ ಮನುಷ್ಯನಿಗೆ ಆ ಸಂತೋಷನೇ ತಡ್ಕೋಕಲ್ಲ, ಹಾಟ್ ಹೊಡೆದೋಗ್ಬಿಡುತ್ತೆ. ಅಯ್ಯೋ ಇಷ್ಟ ಐಶ್ವರ್ಯ ಏನ್ ಮಾಡೋದು ಅಂತ ಅಂದ್ರೆ ನನ್ನ ನಿರೀಕ್ಷಣೆಗೂ ಮೀರಿ ಬರುತ್ತೆ ಅದಕ್ಕೆ. ಹೀಗೆ ವಿಕಿರಿದ ಅಂದ್ರೆ ವಿಶೇಷವಾಗಿ ಚೆಲ್ಲು ಹಾಕೊಡ್ತಾ ಇದ್ದಾನೆ ಐಶ್ವರ್ಯವನ್ನ. ಇನ್ನು ವಿಲೋಹಿತ, ವಿಲೋಹಿತ ಅಂದ್ರೆ ಕೆಂಪಾಗಿರೋನು ಅಂತ ಅರ್ಥ. ಕೆಂಪು ಆಗ್ತಾನೆ, ಕಪ್ಪು ಆಗ್ತಾನೆ ಅಂದ್ರೆ ಕಂಠದಲ್ಲಿ ಕಪ್ಪು, ಮುಖದಲ್ಲಿ ಕೆಂಪು ಅಂತ ಮಾಡ್ತಾರೆ. ವಿಲೋಹಿತ ಅಂತ ಎರಡು ಸಂಬಂಧ. ಹೌದು, ಹೇಗೆ? ಹೌದು. ಚಿನ್ನದ ಬಣ್ಣದವನೇ, ಬೇಕಾದಷ್ಟು ಹಣವನ್ನು ಸುರಿಸುವವನೇ, ನೀನು ಬೇಕಾದ ಹಾಗೆ ಇರೋನು. ನಿನಗೆ ಪರಮ ಪೂಜ್ಯನಾದ ನಿನಗೆ ನಮಸ್ತೆ. ಭಗವಃ ಅನ್ನೋದು ಭಗವನ್ ಅಂತ ಅರ್ಥ. ಮತೋಸೌರ ಸಂಬುದ್ಧವು ಛಂದಸಿ ಸೂತ್ರ ಮಾಡಿದ್ರು. ಹೇ ಭಗವನ್ ನಮಸ್ತೆ ಅಸ್ತು. ಪೂಜ್ಯ ಪರಮ ಪೂಜ್ಯನೇ, ನೀ ನಮಸ್ಕಾರ ಇರಲಿ. ನೀನ್ ಬೇಕಾದಷ್ಟು ದುಡ್ಡನ್ನ ಚಲ್ತೀಯ, ಬಹಳ ಕೆಂಪಾಗಿ ಚಿನ್ನದ ಹಾಗೆ ಬಣ್ಣವೂ ಇದೆಯಾ, ಅತ್ಯಂತ ಸುಂದರನೂ ಹೌದು. ಯಾಸ್ತೆ ಸಹಸ್ರಂ ಹೇತಯ, ನಿನ್ನ ಆಯುಧಗಳು ಸಾವಿರಾರು. ಆ ಸಾವಿರಾರು ಆಯುಧಗಳು ನಮಗಿಂತ ಬೇರೆ ಕಡೆ ಬೀಳ್ಲಿ, ನಮ್ಮ ಮೇಲೆ ಮಾತ್ರ ಬೀಳೋದ್ ಬೇಡ. ಅನ್ಯಂ ಅಸ್ಮತ್ ಅನ್ಯಂ ನಿವಪಂತು. ಮತ್ತ ಅಂತ ನಾ ಮತದ ಸಾಕು. ಮತ ಅನ್ನೋದೇ ಪಂಚಮಿ, ಮತ್ತ ಬೇಕಾಗಿಲ್ಲ, ತಸಲ್ ಬೇಕಾಗಿಲ್ಲ. ನಮಗಿಂತ ಅಸ್ಮತ್ ಇದೆಯಲ್ಲ, ನಮಗಿಂತ ಬೇರೆ ಕಡೆ ಆ ದುಷ್ಟರ ಮೇಲೆ ನಿನ್ನ ಆಯುಧಗಳೆಲ್ಲ ಬೀಳ್ಲಿ. ನಮ್ಮ ಮೇಲೆ ಮಾತ್ರ ಆಯುಧ ಬೀಳೋದ್ ಬೇಡ. ಯಾರ್ಯಾರು ಲೋಕ ಕಂಟಕರೋ, ಯಾರ್ಯಾರು ಲೋಕ ವಿನಾಶ ಮಾಡ್ತಾರೋ ಅವ್ರ ಮೇಲೆ ನಿನ್ನ ಆಯುಧವೆಲ್ಲ ಬೀಳ್ಲಿ. ಎಲ್ಲರನ್ನ ಬಡ್ದು ಹಾಕು. ನೀನು ನಮ್ಮನ್ನು ಮಾತ್ರ ಚೆನ್ನಾಗಿ ಕಾಪಾಡ್ತಾ ಇರು. ಸಾವಿರಾರು ಆಯುಧಗಳು ಬೇರೆ ಕಡೆ ಬೀಳ್ಲಿ ಅಂತ. ಸಹಸ್ರಾಣಿ ಸಹಸ್ರಜೇತಿ ಸಹಸ್ರ ಹೇತಯಃ ಆಸಾನ್ ಈಶಾನಃ ಭಗವ ಇತಿ ಭಗವಃ ಪ್ರಾಚೀನಾಃ ಮುಖಾಃ ಕೃತಿ. ಬಾಹುವೋ ಬಾಹುವನ ಬಾಹು ಬಾಹೋ. ಓ ಬರ್ರಿ, ನೀವ್ ವ್ಯಾಖ್ಯಾನ ಬರ್ರೆ. ಒಂದ್ ದಿವಸ ನಿಮ್ಮನ್ ಕೇಳ, ನಾ 2 ದಿವಸ ಆಯ್ತು ನೋಡಿ ಇರಲ್ಲ. ನೀವು ಏನ್ ನೋಡೋದು? ವಾ ರುದ್ರವನ್ನ ಅಲ್ಲ, ರುದ್ರದಲ್ಲೇ ಮುಳುಗಿದ್ದೀರಿ. ಹೇಳಿದ ಕೂಡೋದೇ ಇಲ್ಲ, ಬಹಳ ಕಟ್ಟಪಟ್ಟೆ. ಏನು ಕಳೆಯೋದು ರುದ್ರ ಇದ್ರನ್ನು ಆಯ್ತು, ಇದು ಮುಗಿಸ್ಬಿಡ್ತೀನಿ. ಸಾವಿರಾರು ತೋಳುಗಳಲ್ಲಿ ಆಯುಧ ಇದೆ, ಒಂದಲ್ಲ ಎರಡಲ್ಲ. ಎಲ್ಲೆಲ್ಲೂ ಸೂರ್ಯ ರಶ್ಮಿಗಳು ಎಷ್ಟೋ ಅಷ್ಟು, ಎಣಸೋಕಾಗಿರೋಷ್ಟು ನಿನ್ನಲ್ಲಿ ಸಹಸ್ರ ಪ್ರಕಾರ ಅಂದ್ರೆ ಒಂದೇ ತರ ಅಲ್ಲ, ಸಾವಿರಾರು ಪ್ರಕಾರವಾದ ಸಾವಿರಾರು ಆಯುಧಗಳು. ಬಾಹ್ವೋ ಅಂತ ಆಗ್ಬೇಕು, ಬಾಹು ಅಂತ ಬಿಡಿಸಿದೆ. ವೇದಗಳಲ್ಲಿ ದಾವುಂದೆ ಅಂತ ಇರುತ್ತೆ, ದಾವ್ನೆ ಅಂತ ಅರ್ಥ. ಅದು ವಿರಳ ಮಾಡೋದುಂಟು, ಹೇಳೋದಕ್ಕೆ ಕಷ್ಟ ಆಗುತ್ತೆ. ದಿಕ್ರಾವಣ ಅಂತ ಆಗ್ಬೇಕು, ದಿಕ್ರಾವಣ ಆಗಿದೆ ಆಗ್ಬೋದು. ಅಂತ ನಿನ್ನ ತವ ಹೇತಯ, ನಿನ್ನ ಆಯುಧಗಳು ಸಾವಿರಾರು ಪ್ರಕಾರಗಳು, ಸಾವಿರಾರು ಆಯುಧಗಳಿವೆ ನಿಂತಿದ್ರಲ್ಲಿ. ಅಷ್ಟಕ್ಕೂ ನೀನೇ ಅಧಿಪತಿ. ನೀ ಹೂ ಅಂದ್ರೂ ಸಾಕು, ಹೊರಟು ಬಿಡತ್ತೆ. ಪರಮಾತ್ಮನ ಒಂದು ಮನಸ್ಸಿನ ಸಂಕಲ್ಪ ಮಾತ್ರದಿಂದ ನುಗ್ಗಿ ಬಿಡತ್ತೆ. ಎಲ್ಲೆಲ್ಲಿ ಕಾಡಿಗೆ ಚೊಡುತ್ತೋ, ಎಲ್ಲೆಲ್ಲಿ ಲಾವಾರಸ ಚೆಲ್ಲತ್ತೋ, ಎಲ್ಲೆಲ್ಲಿ ಭೂಕಂಪ ಆಗತ್ತೋ, ಎಲ್ಲೆಲ್ಲಿ ಬಿರುಗಾಳಿ ಬೀಳತ್ತೋ ಯಾವುದು ಗೊತ್ತಾಗಲ್ಲ. 3 ತಾನೇ ಬಲವಾದಂತಹದ್ದು. ಅನ್ನಂ ವಾತೋ ವರ್ಷ. ಒಂದೊಂದು ಪ್ರಳಯ ಮಾಡ್ತಾರೆ.
ಅಂಥ 3 ಬಾಣಗಳು ಸಾವಿರಾರು ತರ ಇದೆ ಆ ನಿನ್ನ ಕೈಯಲ್ಲಿ. ಅಷ್ಟಕ್ಕೂ ನೀನೇ ಅಧಿಪತಿ. ಪೂಜ್ಯನೇ ಪರಾಚೀನಾ ಮುಖಾಕೃತಿ. ಅವರನ್ನು ನಮ್ಮ ಅಭಿಮುಖ ಮಾಡಬೇಡ, ನಮಗೆ ಪರಾಮುಖವಾಗಿ ಮಾಡು. ನಮ್ಮಿಂದ ದೂರ ಬೇರೆ ಕಡೆ ಹೋಗಿ. ಸಾವಿರಾರು ತರ ಆಯುಧ ಇದೆಯಲ್ಲ, ನಮ್ಮ ಮೇಲೆ ಬರೋದು ಬೇಡ, ನಮಗೆ ವಿರುದ್ಧವಾದ ಮುಖಗಳನ್ನಾಗಿ ಮಾಡು, ನಮ್ಮನ್ನ ಆಯುಧಗಳಿಂದ ರಕ್ಷಣೆ ಮಾಡು ಅಂತ ಹೇಳಿದ್ವ. ಬೇಗ ಬಾ, ಕೇಶವಾವಧಾನಿಗಳು ಹೇಳ್ತಾರೆ. सहस्रयोजने वधन्वानि तन्मसि रुद्राः अदिति भूम्यां तेषां सहस्रयोजन इति सहस्र योजने अदिति तन्वानि तन्मसि अस्मि. ये अनुवाद मुस्लिम. ಈ ಅನುವಾಕಕ್ಕೆ ಅವತಾನ ಅಂತ ಈ ಅನುವಾಕವನ್ನು ಹೇಳ್ತಾರೆ. ಅಂದ್ರೆ ಆಗ್ನಿಶಯನದಲ್ಲಿ ಯಜಮಾನಂ ವಾಚಯತಿ, ಯಜಮಾನ ಈ ಮಂತ್ರಗಳನ್ನ 10 ಮಂತ್ರಗಳಿಂದಲೂ ಕೂಡ ತೇಷಾಕಂ ಸಹಸ್ರ ಯೋಜನೆ ಅವಧನ್ವಾನಿ ತನ್ಮಸಿ ಅನ್ನುವಂತಹ ವಾಕ್ಯವನ್ನ ಸೇರಿಸ್ಕೊಂಡು 10 ಮಂತ್ರಗಳಿಂದ ಆ ರುದ್ರರನ್ನ ಪ್ರಾರ್ಥನೆ ಮಾಡೋದು. ಇಲ್ಲಿ ಹಿಂದಿನ ಅನುವಾಕಗಳಲ್ಲಿ ರುದ್ರನ ಬಗ್ಗೆ ಏನು ಒಂದು ವೈಶಿಷ್ಟ್ಯವನ್ನ ಹೇಳಿದ್ದಾರೆ. ಇಲ್ಲಿ ರುದ್ರಾಹ ಅಂತ ಹೇಳಿ ರುದ್ರಾಹ ಬಹುವಚನ ಶುರು ಮಾಡ್ಬಿಟ್ರು. ಮೊದಲು ಆರಂಭದಲ್ಲಿ ನಮಸ್ತೆ ರುದ್ರ ಮನ್ಯವೇ ಅಂತ ಹೇಳ್ಬಿಟ್ಟು ಶಿವ ನಿನ್ನ ಕೋಪಕ್ಕೆ ನಮಸ್ಕಾರ ಅಂತ ಏಕವಚನದಿಂದ ಶುರು ಮಾಡಿದ್ರು. ಆದ್ರೆ ಇಲ್ಲೇ ರುದ್ರಾಹ ಅಂತ ಹೇಳಿ ಬಹುವಚನ. ಕಾರಣ ಏನು ಅಂತಂದ್ರೆ ಆ ಭಗವಂತನ ವಿಶ್ವರೂಪವನ್ನು ಇಟ್ಕೊಂಡ್ಬಿಟ್ಟು ಎಲ್ಲೆಲ್ಲೂ ಕೂಡ ಪರಮಾತ್ಮನು ಸರ್ವವ್ಯಾಪಿಯಾಗಿ ಎಲ್ಲರಿಗೂ ಕೂಡ ಅವನು ಅನುಗ್ರಹವನ್ನು ಮಾಡ್ತಾ ಎಲ್ಲ ಕಡೆಯಲ್ಲೂ ವ್ಯಾಪಕನಾಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರವಾಗಿ ಈ ಅನುವಾಕದಲ್ಲಿ ಸಹಸ್ರಾಣಿ ಸಹಸ್ರಶೋ ಯೇ ರುದ್ರಾಹ ಅಧಿ ಭೂಮ್ಯಾಮಧಿ, ಅಂದ್ರೆ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ. ಸಹಸ್ರಾಣಿ ಸಹಸ್ರಶೋ ಯೇ ರುದ್ರಾಹ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ. ಸಹಸ್ರಾಣಿ ಸಹಸ್ರಶಃ ಅಂತಂದ್ರೆ ಸಹಸ್ರ ಅಂದ್ರೆ ಇದು ಅಲ್ಲೊಂದ್ ಸಾವಿರ ಅಂತ ಇದು ಸಂಖ್ಯೆಗೋಸ್ಕರ ಹೇಳ್ತಾ ಇರೋ ಸಹಸ್ರಾಣಿ ಅಲ್ಲ. ಅಂದ್ರೆ ಲಕ್ಷ ಅನ್ಕೋಬಹುದು, ಕೋಟಿ ಅನ್ಕೋಬಹುದು, ಅಥವಾ ಅಸಂಖ್ಯಾಕ ರುದ್ರರು ಅಂತ ಹೇಳ್ಬಹುದು. ಒಟ್ಟು ಪರಮಾತ್ಮನು ಈ ಭೂಮಿಯಲ್ಲಿ ಸಹಸ್ರ ಪ್ರಕಾರದಿಂದ ವ್ಯಾಪಿಸ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ವಿಶೇಷವೇನು ಅಂತಂದ್ರೆ ಆ ಭಗವಂತನು ದುಷ್ಟ ಶಿಕ್ಷಣ ಮಾಡೋದಕ್ಕೋಸ್ಕರವಾಗಿ, ಶಿಷ್ಟ ಪರಿಪಾಲನೆ ಮಾಡೋದಕ್ಕೋಸ್ಕರವಾಗಿ ಅಲ್ಲಲ್ಲೇ ಒಂದೊಂದು ರೂಪದಿಂದ ಇದ್ದಾನೆ ಅಂತ. ಹಿಂದೆ ನಮೋ ಹಿರಣ್ಯ ಬಾಹವೆಯಿಂದ ಶುರು ಮಾಡಿ ದ್ರಾಪೆ ಅಂಧಸ್ಪತೆ ಅನ್ನೋ ಅನುವಾಕದವರೆಗೂ ಕೂಡ ಅವನ ವಿಶ್ವರೂಪವನ್ನು ಹೇಳ್ಬಿಟ್ಟು ಅವನು ಕಳ್ಳರ ರೂಪದಲ್ಲೂ ಇದ್ದಾನೆ, ಅವನು ಒಳ್ಳೆಯ ಹಿರಣ್ಯ ಬಾಹು ಆಗಿದ್ದಾನೆ, ಅವನು ನದಿ ರೂಪದಲ್ಲಿದ್ದಾನೆ, ಪ್ರವಾಹ ರೂಪದಲ್ಲಿದ್ದಾನೆ, ಮರಳಿನ ರೂಪದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಆ ಭಗವಂತನ ವಿಶ್ವರೂಪವನ್ನ ವರ್ಣನೆ ಮಾಡಿತ್ತಲ್ಲ. ಹಾಗಾಗ್ಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ರುದ್ರರಿದ್ದಾರೋ ಅವರ ಎಲ್ಲರ ರುದ್ರ ತೇಷಾಂ ಧನ್ವಾನಿ ಅಂತಂದ್ರೆ ಅವ್ರ ಕೈಯಲ್ಲಿ ಆಯುಧವನ್ನು ಹಿಡ್ಕೊಂಡ್ಬಿಟ್ಟು ದುಷ್ಟ ಶಿಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ಶಿಷ್ಟ ಪರಿಪಾಲನೆ ಮಾಡೋದಕ್ಕೋಸ್ಕರವಾಗಿ ಆಯುಧವನ್ನು ಹಿಡ್ಕೊಂಡಿರ್ತಾರಲ್ಲ, ಅದನ್ನ ನಾನು ಸಹಸ್ರ ಯೋಜನೆ ಅವತನ್ಮಹ ಅಂತ. ಅಂದ್ರೆ ಅವತನ್ಮಸಿ ಅಂತಂದ್ರೆ ಈ ವೇದದಲ್ಲಿ ಇದೊಂದು ಪ್ರಯೋಗ. ತನೋಮಿ ತನ್ವಹ ತನುವಹ ತನ್ಮಹ ತನುಮಹ ಅಂತ ಹೇಳ್ಬಿಟ್ಟು ತನು ವಿಸ್ತಾರೆ ಧಾತುವಿಗೆ ತನ್ಮಹ ಅಂತಂದ್ರೆ ತನೋತಿ ವಿಸ್ತಾರ ಮಾಡುತ್ತಾನೆ, ತನ್ಮಹ ಅಂತಂದ್ರೆ ವಿಸ್ತರಿಸುತ್ತೇನೆ ಅಂತ ಆಗ್ಬೇಕು. ಆದ್ರೆ ವೇದದಲ್ಲಿ ಆ ಛಂದಸ್ಸಿಗೆ ತಕ್ಕಂತೆ ಅವತನ್ಮಹ ಅಂತಂದ್ರೆ ಒಂದ್ ಅಕ್ಷರ ಲೋಪ ಆಗ್ಬಿಡತ್ತೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಒಂದ್ ಅಕ್ಷರವನ್ನು ತನ್ಮಸಿ ಅಂತ ಪ್ರಯೋಗ. ಅವತನ್ಮಸಿ ಅಂತಂದ್ರೆ ಅದು ಮಧ್ಯಮ ಪುರುಷ ಏಕವಚನ ಅಲ್ಲ. ಅವತನ್ಮಹ ಅನ್ನೋದ ಅರ್ಥದಲ್ಲೇ ತನ್ಮಸಿ ಅಂತ ಒಂದ್ ಅಕ್ಷರವನ್ನು ಜಾಸ್ತಿ ಮಾಡಿ ಚರಾಮಸಿ ಮಿನಿಮಸಿ ದ್ಯವಿ
ಚರಾಮಸಿ ಅಂತ ಹೀಗೆ ಅಂದ್ರೆ ಚರಾಮಹ ಮಿನಿಮಹ ಅವತನ್ಮಹ ಅಂತ ಅವರ ಕೋಪಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವರ ಬಿಲ್ಲನ್ನ ಸಹಸ್ರ ಯೋಜನೆ ಅಂದ್ರೆ 1000 ಯೋಜನ ದೂರದಲ್ಲೇ ಅದನ್ನ ನಾವು ಅವತನೋತಿ ಅಂತಂದ್ರೆ ಬಿಲ್ಲನ್ನ ಆತನೋತಿ ಅಂತಂದ್ರೆ ಹೆದೆ ಏರಿಸೋದು ಅಂತ, ಅವತನೋತಿ ಅಂದ್ರೆ ಹೆದೆ ಬಿಚ್ಚೋದು ಅಂತ. ಹೆದೆ ಬಿಚ್ಚಿಸ್ತೀನಿ ಅಂತಂದ್ರೆ ಆ ಪರಮೇಶ್ವರನ ಉಗ್ರವಾದಂತಹ ಆಯುಧ ನನ್ನ ಮೇಲೆ ಬರದೇ ಇರೋ ಹಾಗೆ 1000 ಯೋಜನೆಯಲ್ಲೇ ಅದನ್ನ ನಾನು ಕೆಳಗಿಳಿಸ್ಬಿಡ್ತೀನಿ ಅಂತಂದ್ರೆ ನಾನು ಪರಮೇಶ್ವರನ ಕೋಪಕ್ಕೆ ಗುರಿಯಾಗುವಂತಹ ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ, ನಾನು ಯಾವುದೇ ಒಂದು ದುರಾಚಾರವನ್ನು ಮಾಡೋದಿಲ್ಲ, ನಾನು ಅನೀತಿ ಕೆಲಸವನ್ನು ಏನು ಮಾಡೋದಿಲ್ಲ, ನಾನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ಬಿಟ್ಟು ನಾನೀಗ ಭಕ್ತನಾಗಿದ್ದೇನೆ, ಆದ್ದರಿಂದ ಅದನ್ನ ನಾನು ದೂರದಲ್ಲೇ ತಡೆದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ. ಅಥವಾ ಶಿವನ ಹತ್ರ ಪ್ರಾರ್ಥನೆ ಏನಾದ್ರು ಆಗ್ಬೋದು, ಶಿವ ನೀನು ಹೀಗೆ ಎಲ್ಲಾ ಕಡೆಯಲ್ಲೂ ವ್ಯಾಪಕನಾಗಿದೆಯಲ್ಲ, ನೀನು ಒಂದೊಂದು ರೂಪದಿಂದ ಆಯುಧವನ್ನು ಹಿಡಿದಿದ್ಯಲ್ಲ, ದಯವಿಟ್ಟು ನಮ್ಮ ಮೇಲೆ ಮಾತ್ರ ಆ ಆಯುಧ ಬರದೇ ಇರೋ ಹಾಗೆ ನೀನು 1000 ಯೋಜನದಲ್ಲೇ ಅದನ್ನ ನೀನು ನಿಲ್ಲಿಸ್ಬಿಡು. ಸಹಸ್ರ ಯೋಜನೆ ಅಸ್ಮಿನ್ ಹೇಳ್ರೆ ಅಂತರಿಕ್ಷೇ ಸಹಸ್ರ ಯೋಜನೆ ಈಗ ಮೊದಲು ಅಧಿಭೂಮ್ಯಾಮ್ ಅಂತಂದು ಭೂಮಿ ಮೇಲೆ ಅಂತ, ಓ ಭೂಮಿ ಮೇಲೆ ಮಾತ್ರ ಇದ್ದಾರೆ ರುದ್ರರು, ಅಂತರಿಕ್ಷದಲ್ಲೆಲ್ಲ ಇಲ್ಲ, ಆದ್ರಿಂದ ಅಂತರಿಕ್ಷದಲ್ಲಿ ನಮಗೇನು ತೊಂದರೆ ಇಲ್ಲ ಅಂತಲ್ಲ, ಅಂತರಿಕ್ಷದಲ್ಲೂ ಕೂಡ ಇದ್ದಾರೆ. ಅದಕ್ಕೋಸ್ಕರವಾಗಿ ಅಂತರಿಕ್ಷ ಅಧಿ ಮಹತಿ ಅರ್ಣವೆ ಅಂತಂದ್ರೆ ಅತ್ಯಂತ ದೊಡ್ಡದಾದಂತಹ ಆಕಾಶ. ಅದು ಅರ್ಣವ ಅಂತಂದ್ರೆ ಅರ್ಣವದಂತೆ ಸಮುದ್ರ ಹೇಗೆ ವಿಸ್ತಾರವಾಗಿ ಅದಕ್ಕೆ ಆದಿ ಅಂತ್ಯ ಅನ್ನೋ ಸಮುದ್ರಕ್ಕೆ ಹೇಗೆ ಗೊತ್ತಾಗೋದಿಲ್ವೋ ಹಾಗೆ ಈ ಮಹಾಕಾಶಕ್ಕೂ ಕೂಡ ಆದಿ ಅಂತ್ಯಗಳು ಯಾವುದೂ ಇಲ್ಲ. ಏನಾಗ್ತಾ ಇದೆ? ಈ ಮಹತಿ ಅಂದ್ರೆ ಬಹಳ ದೊಡ್ಡದಾದಂತಹ ಅರ್ಣವೇ ಸಮುದ್ರದಂತೆ ಇರುವಂತಹ ಅಂತರಿಕ್ಷೇಧಿ ಅಂತರಿಕ್ಷವನ್ನು ಆಶ್ರಯಿಸ್ಕೊಂಡ್ಬಿಟ್ಟು ಯಾರೋ ಭವಾಹ ಈ ಶಿವನ ಸ್ವರೂಪದವರು ಶಿವ ಸ್ವರೂಪದವರು ಯಾರ್ಯಾರಿದಾರೋ ತೇಷಾಂ ಸಹಸ್ರ ಯೋಜನೆ ಅವಧನ್ವಾನಿ ತನ್ಮಸಿ, ಅವರ ಧನಸ್ಸುಗಳನ್ನೆಲ್ಲ ನಾವು 1000 ಯೋಜನ ದೂರದಲ್ಲೇ ನಾವು ಅದನ್ನ ಕೆಳಗೆ ಕೆಳಗಿಳಿಸ್ಬಿಡ್ತೀವಿ ಅಂತ ಒಂದು ಅರ್ಥವನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಈಗ ಭೂಮಿ ಆಯಿತು, ಅಂತರಿಕ್ಷ ಆಯಿತು, ಪಾತಾಳವನ್ನು ಹೇಳ್ತಾ ಇದ್ದಾರೆ. ಈಗ ಅಧಃ ಅಂತರಿಕ್ಷ ಅಧಿ ಅಂತರಿಕ್ಷ ಅಂದ್ರು, ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ರುದ್ರರು ಅಂತಂದ್ರು. ಈಗ ಅಧಃ ಅಂದ್ರೆ ಅಧೋಲೋಕದಲ್ಲಿ ಪಾತಾಳ ಲೋಕದಲ್ಲಿ ಅಕಸ್ಮಾತ್ ಯಾರು ಇದ್ರೆ ಅವರಿಗೂ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ. ಅದಕ್ಕೆ ಅವ್ರು ಎಂಥವರಾಗಿರಬಹುದು? ನೀಲಗ್ರೀವರು. ಅವರ ಗ್ರೀವ ಅಂತಂದ್ರೆ ಕುತ್ತಿಗೆಯ ಒಂದು ಭಾಗ ಕಪ್ಪು ಬಣ್ಣದ್ದಾಗಿದೆ, ಅವರ ಕಂಠ ಉಳಿದಂತಹ ಕಂಠದ ಭಾಗವಲ್ಲ ಬಿಳಿಯಾಗಿದೆ. ಅಂದ್ರೆ ಒಂಚೂರು ನೀಲಿ, ಬಾಕಿದೆಲ್ಲ ಬೆಳ್ಳಿಗಿದೆ ಅಂತ. ಅಂದ್ರೆ ಇದು ಒಂದು ಕಡೆಯಲ್ಲಿ ನೀಲಗ್ರೀವರು ಅಂತಂದ್ರೆ ಈ ಪೌರಾಣಿಕ ಕಥೆಯನ್ನು ಇಟ್ಕೊಂಡ್ಬಿಟ್ಟು ಶಿವ ವಿಷಪಾನವನ್ನು ಮಾಡ್ಬಿಟ್ಟು ಅವನ ಕಂಠದಲ್ಲೇ ಧಾರಣೆ ಮಾಡ್ಬಿಟ್ಟ ವಿಷವನ್ನ, ಆದ್ರಿಂದ ಆ ಕಂಠದ ಸ್ವಲ್ಪ ಜಾಗ ಕಪ್ಪಾಯ್ತು ಆ ವಿಷದಿಂದ ಅಂತ ಹೇಳ್ಬಿಟ್ಟು ಅದು ಕೂಡ ಭಗವಂತನಿಗೆ ಒಂದು ಭೂಷಣವೇ ಆಯಿತು ಅಂತ ಇವನು ಶಿವಮಹಿಮ್ನ ಸ್ತೋತ್ರದಲ್ಲಿ ಹೇಳ್ತಾನೆ.
ಆ ಕಂಠದಲ್ಲಿ ಕಪ್ಪಿದೆಯಲ್ಲಪ್ಪ ಅಂತಂದ್ರೆ ಆ ಕಪ್ಪು ಯಾತಕ್ಕೋಸ್ಕರ ಇದೆ? ಲೋಕವನ್ನೇ ಸುಡಕ್ ಬಂದಂತ ಹಲಾಲ ವಿಷಯವನ್ನ ಇಲ್ಲಿ ಧಾರಣೆ ಮಾಡಿದ್ರಿಂದ ಅದು ಏನೇ ಆಗ್ಲಿ ಶಿವನಿಗೆ ಒಂದು ಭೂಷಣವಾಯ್ತು. ಇಡೀ ಪ್ರಪಂಚವನ್ನೇ ಪ್ರಳಯ ಮಾಡೋ ಮೂರ್ತಿ ಆದ್ರೂ ಕೂಡ ಪ್ರಪಂಚವನ್ನ ಕಾಪಾಡೋದ್ರಲ್ಲೂ ಅವನು ಅಷ್ಟೇ ಸಮರ್ಥನಾಗಿದ್ದಾನೆ ಅಂತ ತೋರಿಸೋದಕ್ಕೋಸ್ಕರವಾಗಿ ಅಂತ ಅವನ ಕುತ್ತಿಗೆ ಸ್ವಲ್ಪ ಭಾಗ ನೀರು ಕಪ್ಪಾಗಿದೆ, ಉಳಿದ ಭಾಗವೆಲ್ಲ ಬೆಳ್ಳಿಗಿದೆ. ಅಂತ ಶರ್ವಾಹ ಶ್ರೀ ಹಿಂಸಾಯಾಮ್ ಅಂತ ಅಂದ್ರೆ ಅವರು ವಾಸ್ತವವಾಗಿಯೂ ಶರ್ವರು ಹಿಂಸೆ ಮಾಡೋದ್ರಲ್ಲಿ ನಮಗೆ ನಮ್ಮ ಮೇಲೆ ಏನಾದ್ರು ಒಂದು ವಿಶೇಷವಾಗಿ ತೊಂದರೆ ಕೊಡೋದ್ರಲ್ಲಿ ಅವರಿಗೆ ಅತ್ಯಂತ ಸಾಮರ್ಥ್ಯವಿದೆ. ಅವರು ಪಾತಾಳ ಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ರೆ ಒಂದು ಪಕ್ಷದಲ್ಲಿ ತೇಷಾಂ ಸಹಸ್ರ ಯೋಜನೆ ಅವಧನ್ವಾನಿ ತನ್ವಸಿ ಅವರ ಇದನ್ನ ಕೋಪಗಳನ್ನ ನಾನು ಸ್ತೋತ್ರದಿಂದ ಸಮಾಧಾನ ಮಾಡ್ಬಿಟ್ಟು ನಾನು ಯಾವುದೇ ಪಾಪಾಚರಣೆಯನ್ನು ಮಾಡದೆ ಅವರ ಇದನ್ನ 1000 ಯೋಜನದಲ್ಲೇ ನಾನು ಇಟ್ಬಿಡ್ತೀನಿ. ಈಗ ಪಾತಾಳದಲ್ಲಿ ಇರುವಂತಹ ರುದ್ರರನ್ನ ನಾನು ನಮಸ್ಕಾರ ಮಾಡಿದೆ. ಇನ್ನು ದ್ಯುಲೋಕದಲ್ಲಿದ್ದು ಅಲ್ಲಿಂದನೂ ನಮ್ಮನ್ನ ಹೊಡಿಬಹುದು. ಆದ್ದರಿಂದ ದಿವಂ ರುದ್ರಾಹ ಉಪಶ್ರಿತಾಹ, ಆ ದ್ಯುಲೋಕವನ್ನ ರುದ್ರರು ಯಾರ್ಯಾರು ಆಶ್ರಯಿಸ್ಕೊಂಡ್ಬಿಟ್ಟು ದ್ಯುಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದಾರೋ ಅವ್ರೆಂಥವರು? ನೀಲಗ್ರೀವರು, ಶಿತಿಕಂಠರು ಅಂತ ಹೇಳ್ಬಿಟ್ಟು ಆ ರುದ್ರರಿಗೆ ವಿಶೇಷಣ. ಮತ್ತೆ ಅವರು ಒಂದು ಪಕ್ಷ ದ್ಯುಲೋಕದಲ್ಲಿ ಇದ್ರೂ ಕೂಡ ನಾನು ಆ ದ್ಯುಲೋಕದಲ್ಲಿರೋ ರುದ್ರರಿಗೂ ನಾನು ನಮಸ್ಕಾರವನ್ನ ಮಾಡ್ಬಿಟ್ಟು ನಾನು ಅವರ ಕೋಪವನ್ನ ನನ್ನ ಮೇಲೆ ಬರದೇನೋ ಹಾಗೆ ಮಾಡ್ಬಿಟ್ಟು ಅವರ ಧನಸ್ಸನ್ನು ನಾನು ಕೆಳಗಿಳಿಸ್ಬಿಡ್ತೀನಿ. ಅಂತಂದ್ರೆ ಅವರ ಕೋಪಕ್ಕೆ ನಾನು ಗುರಿಯಾಗೋದಿಲ್ಲ, ಅವರ ಅನುಗ್ರಹವನ್ನು ನಾನು ಪಡೀತೀನಿ ಸ್ತೋತ್ರದ ಮೂಲಕವಾಗಿ ಅಂತ ಹೇಳ್ಬಿಟ್ಟು ಈಗ ದ್ಯುಲೋಕದಲ್ಲಿರೋ ರುದ್ರರು ಅಂತ ಹೇಳಿದ್ರು. ಈಗ ಅಧಿಭೂಮ್ಯಾಮ್ ಅಂತಂದಿದ್ರು, ಭೂಮಿ ಮೇಲಿರೋ ರುದ್ರು ಅಂತ ಹೇಳಿದ್ರು, ಸಮಾಧಾನ ಆಗ್ಲಿಲ್ಲ. ಇನ್ನು ಮರದ ಮೇಲೆ ನಿಂತ್ಕೊಂಡಿದ್ರೆ, ಮರದ ಮೇಲಿಂದ ನಮಗೇನಾದ್ರು ತೊಂದರೆ ಮಾಡೋರಾದ್ರೆ ವೃಕ್ಷೇಶು, ವೃಕ್ಷಗಳಲ್ಲಿ ಯಾವ ರುದ್ರರು? ನೀಲಗ್ರೀವರು, ವಿಲೋಹಿತರು. ನೀಲಗ್ರೀವರು ಅನ್ನೋದು 3 ಸಲವೂ ಬಂತು. ವಿಲೋಹಿತಾಹ ವಿಶೇಷೇಣ ಲೋಹಿತಾಹ ಅಂತ ಅಂದ್ರೆ ಕೆಂಪು ಬಣ್ಣದವರಾಗಿರಬಹುದು, ಅಥವಾ ಇವರು ಇವರೇನು ಹೇಳಿದ್ರು ವೃಕ್ಷದ ಒಡೆಯರಾಗಿರಬಹುದು. ಅವರು ಅವರಲ್ಲಿ ಯಾವುದೇ ಒಂದು ಕಾಲುಷ್ಯ ದೋಷವಿಲ್ಲದೆ ಇರೋರಾಗಿರ್ಬಹುದು. ಅವರು ಸಸ್ಪಿಂಜರರು, ಸಸ್ಪೀರಿಯಂತೆ ಪಿಂಜರರು ಅಂತ. ಸಸ್ಪಿ ಅಂದ್ರೆ ಶಷ್ಪಂ ಬಾಲತೃಣಂ ಪ್ರೋಕ್ತಂ ಅಂತ. ಆ ಒಂದು ಬಾಲತೃಣ ಅದೆಲ್ಲ ಹೇಗೆ ಅದು ಪಿಂಜರ ಬಣ್ಣಕ್ಕೆ ಅಂದ್ರೆ ಸಸ್ಪಿಂಜರಹ, ಸಸ್ಪಿಂಜರಹ, ಸಸ್ಮಿ ಅಲ್ಲ, ಸಸ್ಪಿಂಜರಹ ಅಲ್ಲ ಶಷ್ಪಂ ಬಾಲತೃಣಂ ಪ್ರೋಕ್ತಂ ಅಂತಿದೆಯಲ್ಲ, ಶಷ್ಪ ಅಲ್ಲೇನೋ ಸಸ್ಪಿರಿವ ಪಿಂಜರಹ ಅಂತ. ಬಾಲತೃಣ ಹಾಗೆ ಹಳದಿ ಮಿಶ್ರವಾದ ಕೆಂಪು ಬಣ್ಣಕ್ಕೆ ಪಿಂಜರ ಅಂತ ಸಂಸ್ಕೃತ. ಇಲೆಗರಿಕೆ ಅದೇ ಬಾಲತೃಣದಂತೆ ಅಲ್ಲ, ಅದು ಅಭೇದ ತಾನೆ, ಅದಕ್ಕೇನು ಎಲ್ಲಾ ಶಬ್ದ. ಅದಕ್ಕೆ ಶಷ್ಪಂ ಬಾಲತೃಣಂ ಪ್ರೋಕ್ತಂ ಅಂದ. ಆ ಬಾಲತೃಣ ಹೇಗೆ ಹಳದಿ ಮಿಶ್ರವಾದ ಕೆಂಪು ಬಣ್ಣಕ್ಕೆ ಬಂದಿರತ್ತೋ ಸಸ್ಪಿರಿವ ಪಿಂಜರಾಹ ಅಂತ. ಅಂತ ಒಂದು ಬಣ್ಣದಲ್ಲಿ ಇದ್ದವರಾಗ್ಬಿಟ್ಟು ಅಂದ್ರೆ ಮರಗಳ ಎಲೆಗಳ ರೂಪದಲ್ಲೂ ಇರೋರು ಅಂತ. ಹರಿಕೇಶಾಯ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಆ ವೃಕ್ಷಗಳಲ್ಲಿ
ಇರುವಂತಹ ರುದ್ರರು ಅದು ಕೆಂಪು ಎಲೆ ರೂಪದಲ್ಲಿರಬಹುದು, ಕಪ್ಪು ಎಲೆ ರೂಪದಲ್ಲಿರಬಹುದು, ಅಥವಾ ಎಳೆಗರಿಕೆ ರೂಪದಲ್ಲಿರಬಹುದು. ಈ ವೃಕ್ಷಗಳಲ್ಲಿ ಯಾರ್ಯಾರು ಇದ್ಕೊಂಡಿದ್ದಾರೋ, ವನಸ್ಪತಿ ರೂಪದಲ್ಲಿ ಇದ್ದಾರೋ ಅಂಥ ರುದ್ರರ ಕೋಪವನ್ನು ಕೂಡ ನಾನು ದೂರದಲ್ಲೇ ಇಟ್ಬಿಡ್ತೀನಿ. ಇಲ್ಲೇ ಭೂತಾನಾಂ ಅಧಿಪತಯ ಒಂದ್ ಕಡೆಯಿಂದ ಹೇಳೋದಾದ್ರೆ ಇಡೀ ಪ್ರಾಣಿಗಳಿಗೆಲ್ಲ ಅಧಿಪತಿಗಳಾಗಿದ್ದಾರೆ ಅಂತ, ಅಥವಾ ಈಗ ಲೋಕದಲ್ಲಿ ಹೇಳ್ತಾರಲ್ಲ ಪಂಚಭೂತಗಳಿಗೆ ಅಧಿಪತಿಯಾಗಿದ್ದಾರೆ, ಅಥವಾ ಭೂತ ಪ್ರೇತಾದಿಗಳಿಗೆ ಅಧಿಪತಿಯಾಗಿದ್ದಾರೆ. ಹೀಗೆ ಯಾವ್ದಾದ್ರು ಅರ್ಥವನ್ನು ತಗೋಬಹುದು. ಭೂತಗಳಿಗೆಲ್ಲ ಅಧಿಪತಿಗಳಾಗಿ ಯಾರಿದಾರೋ ಅವರು ಹೇಗಿದ್ದಾರೆ ಅಂದ್ರೆ ವಿಶಿಖಾಸಹ ಕಪರ್ದಿನಃ ಅಂತ, ಅಲ್ಲೇ ವಿಶಿಷ್ಟ ಶಿಖಾಸಹ ಅಂತನೂ ಆಗತ್ತೆ, ಅಥವಾ ಶಿಖೆನೇ ಇಲ್ಲ ಅವರಿಗೆ. ಅವರು ಪೂರ ಬೊಕ್ಕತಲೆಯವರಾಗಿರಬಹುದು, ಅಥವಾ ವಿಶೇಷವಾದಂತಹ ಶಿಖೆಯನ್ನು ಧಾರಣೆ ಮಾಡಿರಬಹುದು, ಅಥವಾ ಕಪರ್ದಿನಃ, ಕಪರ್ದ ಅಂದ್ರೆ ಜಟೆ, ಪೂರ ಶಿಖೆಯನ್ನೇ ಮಾಡ್ಕೊಳ್ದೆ ಪೂರ ಜಟೆ ಬಿಟ್ಟಿರಬಹುದು ಅಂತ. ಅಲ್ಲೇ ಯಸ್ಯ ಕೇಶೇಶು ಜೀಮೂತಾಹ ಅನ್ನೋ ಅರ್ಥದಲ್ಲಿ ಅವನ ಕಪರ್ದ ಅಂತಂದ್ರೆ ಯಾರು? ಶಿವನ ಕಪರ್ದ ಅಂದ್ರೆ ಜಟೆ ಅಂದ್ರೆ ಯಾವ್ದು? ಮೋಡಗಳೇ. ಅದಕ್ಕೆ ಕೇಶಾದ್ವಹ ಅನ್ಯತರಸ್ಯಾಮ್ ಅಂತ ಅವನಿಗೆ ಕೇಶವಾನ್ ಅನ್ನೋದನ್ನೇ ಕೇಶವಹ ಅಂತ. ಕೇಶಾದ್ ವಹ ಅನ್ಯತರಸ್ಯ, ಕೇಶವಾನ್ ಅನ್ನೋದು ಇದೆ, ಕೇಶವಹ ಅಂತೂ ಇದೆ. ವಿಶಿಷ್ಟಾಹ ಕೇಶಾಹ ಅಸ್ಯ ಸಂತಿ ಇತಿ ಕೇಶವಾನ್, ಅದನ್ನೇ ಕೇಶವಹ. ವಿಶಿಷ್ಟವಾದ ಕೇಶ ಅಂದ್ರೆ ಏನು ಅವನಿಗೆ ಅಂದ್ರೆ ಮೋಡಗಳೇ. ಪ್ರಪಂಚದಲ್ಲಿ ಎಲ್ರಿಗೂ ಬಾಕಿ ಈ ಜಡವಾದ ಕೇಶಗಳಿರತ್ತೆ, ಆದ್ರೆ ಅವನಿಗೆ ಮಾತ್ರ ಮೋಡಗಳೇ ಅವನ ಜಟೆಗಳು. ಅಂತ ಜಟೆ ಯಾರಿಗಿದೆ? ಕಪ್ಪಾದ ಮೋಡಗಳೇ ಜಟೆ ಯಾರಿಗಿದೆ? ಬಾಕಿಯವರಿಗಲ್ಲ. ಹಾಗ್ಬಿಟ್ಟು ಅವರು ಶಿಖಾರಹಿತರಾಗಿ ಒಕ್ಕತಲೆಯವರಾಗಿರ್ಬಹುದು, ವಿಶಿಷ್ಟವಾದ ಶಿಖಾಧಾರಿಗಳಾಗಿರ್ಬಹುದು, ಕಪರ್ತಿಗಳು ಜಟಾಧಾರಿಗಳಾಗಿರಬಹುದು. ಹೀಗೆ ಭೂತಗಳಿಗೆಲ್ಲ ಅಧಿಪತಿಗಳಾಗಿ ಅವರು ಸಂಚಾರ ಮಾಡ್ತಾ ಇದ್ರೆ ಅಂತಹ ರುದ್ರ ಅನುಗ್ರಹವನ್ನು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ಹೇಳ್ತಾ ಇದ್ದಾರೆ ಮರದಲ್ಲಿರೋರು ಭೂತಗಳಿಗೆ ಅಧಿಪತಿಗಳಾಗಿರೋದು. ಈಗ ನಾವು ಪ್ರತಿನಿತ್ಯ ಊಟ ಮಾಡ್ತಾ ಇದೀವಲ್ಲ, ಅನ್ನೇಶು ವಿವಿಧ್ಯಂತೆ, ಜನಗಳನ್ನ ಏನ್ ಮಾಡ್ತಾರೆ? ಜನಾನ ಅನ್ನೇಶು ವಿವಿಧ್ಯಂತೆ ಪಾತ್ರೇಶು ಪಿಬತಃ ವಿವಿಧ್ಯಂತಿ. ಎರಡು ಅರ್ಥವನ್ನು ತಗೊಂಡಿದ್ದಾರೆ. ಅಂದ್ರೆ ಅನ್ನವನ್ನ ಊಟ ಮಾಡ್ತಾ ಇರ್ತಾರಲ್ಲಪ್ಪ, ಅನ್ನದ ಮೂಲಕವಾಗಿಯೇ ಅವರು ನಮಗೆ ಹೊಡಿತಾರೆ. ಅಂದ್ರೆ ನಾವು ಶಿವನ ಅನುಗ್ರಹಕ್ಕೆ ಪಾತ್ರರಾದ್ರೆ ಊಟ ಮಾಡಿದಂತಹ ಅನ್ನ ನಮ್ಗೆ ಒಳ್ಳೆ ಜೀರ್ಣವಾಗತ್ತೆ, ಅನ್ನದಿಂದ ಯಾವುದೇ ಫುಡ್ ಪಾಯ್ಸನ್ ಆಗೋದಿಲ್ಲ. ಆದ್ರೆ ಅವರ ನಾವು ಕೋಪ ಗುರಿ ಆದ್ರೆ ಏನಾಗುತ್ತೆ? ಊಟ ಮಾಡೋ ಅನ್ನವೆಲ್ಲ ಫುಡ್ ಪಾಯ್ಸನ್ ಆಗತ್ತೆ. ನಮಗೆ ಊಟ ಮಾಡಿದ ಅನ್ನವೇ ನಮಗೆ ತೊಂದರೆ ಆಗುತ್ತೆ. ಏನ್ ಊಟ ಮಾಡಿದ್ರು ಅದೇ ನಮಗೆ ತೊಂದರೆ ಕೊಡುತ್ತೆ. ಹಾಗೆ ಅನ್ನದ ಮೂಲಕವಾಗಿ ಯಾರು ಜನಗಳನ್ನ ಹೊಡಿತಾ ಇದ್ದಾರೋ, ಮತ್ತೆ ಪಾತ್ರೇಶು ಪಿಬತಃ, ಪಾತ್ರೆಗಳಲ್ಲಿ ಕುಡಿಯೋರು ಅಂದ್ರೆ ಪಾನಾದಿಗಳನ್ನ ಯಾರು ಮಾಡ್ತಾ ಇದ್ದಾರೋ ಆ ಒಂದು ಪಾನೀಯಗಳ ಮೂಲಕವಾಗಿ ಹೊಡಿತಾರೆ ನಮಗೆ. ಆ ನೀರಿಂದೇ ನಮಗೆ ಏನಾಗುತ್ತೆ? ನೀರಿನ ಮೂಲಕವಾಗಿ ನಮಗೆ ತೊಂದರೆ ಮಾಡ್ತಾರೆ. ಆ ನೀರಿಂದೇ ನಮಗೆ ದೋಷವಾಗ್ಬಿಡತ್ತೆ. ಹೀಗೆ ಅನ್ನದ ಮೂಲಕವಾಗಿ ನಮಗೆ ಧಾತು ವೈಷಮ್ಯವನ್ನು ಉಂಟು ಮಾಡ್ಬಿಟ್ಟು ತೊಂದರೆ ಕೊಡಬಹುದು, ಅಥವಾ ಕುಡಿಯುವಂತಹ ನೀರಿಂದ ಏನಾದ್ರು ನಮಗೆ ತೊಂದರೆ ಆಗ್ಬಹುದು. ಅಂಥ ಒಂದು ಸ್ವಭಾವದವರಾಗಿದ್ರು ಕೂಡ ಅವರ ಹತ್ರ ಪ್ರಾರ್ಥನೆ ಮಾಡ್ಬಿಟ್ಟು ನಾವು ಊಟ ಮಾಡೋ ಅನ್ನ ನಮಗೆ ಶುದ್ಧವಾಗಲಿ, ಯಾವುದೇ ಒಂದು ಫುಡ್ ಪಾಯ್ಸನ್ ಆಗೋದ್ ಬೇಡ, ಕುಡಿದಂತಹ ನೀರಿಂದ ನಮಗೆ ಯಾವುದೇ ಒಂದು ದೋಷ ಬರೋದ್ ಬೇಡ ಅಂತ ಹೇಳ್ಬಿಟ್ಟು ನಾವು ಅವರನ್ನ ಪ್ರಾರ್ಥನೆ ಮಾಡ್ತಾ ಅವರ ಕೋಪವನ್ನ ನಾವು ದೂರದಿಂದಲೇ ನಾವು ಸಮಾಧಾನ ಮಾಡ್ತೀವಿ. ಈಗ ಹೇಳ್ತಾ ಇದ್ದಾರೆ ಇನ್ನು ಮುಂದೆ
ಯಾವ್ದನ್ನ ಆಫ್ ಮಾಡ್ಬಿಟ್ಟಿದ್ಯಾ ಮಾಡಿದ್ರಿ ಅವರೇ ಮಾಡಿದ್ರು. ಇನ್ನೂ ವೈಶಿಷ್ಟ್ಯವನ್ನ ಹೇಳಿ ಭಗವಂತನ ಅನುಗ್ರಹವನ್ನು ಹೇಳ್ಬೇಕಾದ್ರೆ ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಹೋದಾಗ ಆ ಊರೇ ನಮಗ್ ಗೊತ್ತಿರೋದಿಲ್ಲ, ಆ ದಾರಿನೇ ಗೊತ್ತಿರೋದಿಲ್ಲ. ಯಾರೋ ನಮ್ಮನ್ನ ಕರ್ಕೊಂಬಂದ್ ಸ್ವಾಮಿ ಈ ದಾರಿಯಿಂದ ಹೋಗ್ಬೇಕು, ಹೀಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಇನ್ನು ನಾವು ಬಸ್ಸುಗಳಲ್ಲಿ, ಕಾರುಗಳಲ್ಲಿ, ಮತ್ತೆ ಇದರಲ್ಲಿ ಟ್ರೈನ್ಗಳಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ನಮ್ಗೆ ಯಾವುದೇ ಅಪಘಾತವಾಗದೇ ಇರೋ ಹಾಗೆ ಪಥಾಂ ಪಥಿರಕ್ಷಯ ಇಲ್ಲಿ ಎರಡು ನಾವು ಹೋಗುವಂತಹ ಮಾರ್ಗವನ್ನ ಅವರು ಸರಿಯಾಗಿ ಕಾಪಾಡ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಪಥಾಂ ಅಂತಂದ್ರೆ ಲೌಕಿಕವಾದಂತಹ ನಮ್ಮ ಮಾರ್ಗ ಇರಬಹುದು, ವೈದಿಕ ಮಾರ್ಗ ನಮ್ಮ ಜೀವನ ಮಾರ್ಗ ಇರಬಹುದು, ಅದನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ರೀತಿಯಿಂದ ನಾವು ಆ ಮಾರ್ಗದಿಂದ ಭ್ರಷ್ಟರಾಗದೇ ಇರೋ ಹಾಗೆ, ನಮ್ಮ ಮಾರ್ಗದಲ್ಲಿ ನಾವು ಸಲೀಸ ಹೋಗದೆ ಇರೋ ಹಾಗೆ ರಕ್ಷಣೆ ಮಾಡುವಂತಹ ಯಾವ ರುದ್ರ ಇದಾರೋ. ಮತ್ತೆ ಐಲ ಬೃದಾಹ ಯವ್ಯುಧಾಹ, ಐಲ ಬೃದಾಹ ಇರಂ ಅನ್ನೋದನ್ನೇ ಅನ್ನ ಅಂತ, ಇರ ಅನ್ನೋದೇ ಅನ್ನ ಅನ್ನೋ ಅರ್ಥ. ಅದಕ್ಕೆ ಐಲ ಬೃದಾಹ ಅಂತಂದ್ರೆ ಬಿಭರ್ತಿ ಅಂತ, ಐಲಂ ಐರಂ ಬಿಭರ್ತಿ ಐಲ ಬೃದಾಹ ಅಂದ್ರೆ ನಾವು ಊಟ ಮಾಡುವಂತ ಅನ್ನವನ್ನ ನಮಗೆ ಕೊಡ್ತಾರೆ ಅಂತ. ಎಲ್ಲಿ ಹೋದ್ರೂ ಕೂಡ ಅಲ್ಲೇ ನಮಗೆ ಅನ್ನ ಸಿಗತ್ತೆ. ಸ್ವಾಮಿ ಇವನು ಇಲ್ಲಿ ಇದಾನಲ್ಲ, ಈ ಮಾರ್ಗದಲ್ಲಿ ನಡೆದ್ರೆ ಅವನಿಗೆ ಊಟಕ್ಕೆ ಅನ್ನ ಸಿಗೋದಿಲ್ಲ, ಹೀಗೆ ಅವನು ಈ ವೃತ್ತಿ ಹಿಡಿದ್ರೆ ಅಥವಾ ಈ ಮಾರ್ಗವನ್ನು ಅನುಸರಣೆ ಮಾಡಿದ್ರೆ ಇಲ್ಲಿ ಹೋದ್ರೆ ಅನ್ನ ಸಿಗೋದಿಲ್ಲ ಅಂತ ಅಂತಾರಲ್ಲ. ಆದ್ರೆ ಆ ಭಗವಂತನ ಅನುಗ್ರಹ ಹೇಗಿರುತ್ತೆ ಅಂದ್ರೆ ನಾವ್ ಎಲ್ಲಿ ಹೋದ್ರು ಅಲ್ಲೇ ನಮ್ಗೆ ಅನ್ನ ಕೊಟ್ಟು ಪೋಷಣೆ ಮಾಡುವಂತಹ ಒಂದು ಭಗವಂತನಿಗೆ ಸಾಮರ್ಥ್ಯ ಇದೆ. ಅದೇ ನಾವು ಜೀವನದಲ್ಲಿ ಏನು ಅನ್ನವನ್ನ ಪಡ್ಕೊಳ್ತಾ ಇದ್ದೀವಿ, ನಾವು ಮಾರ್ಗದಲ್ಲಿ ನಮಗೆ ಯಾವುದೇ ಒಂದು ತೊಂದರೆ ಇಲ್ಲೆಲ್ಲ ಆಗ್ತಾ ಇದೆ, ಅದೆಲ್ಲ ಆ ರುದ್ರನ ಅನುಗ್ರಹದಲ್ಲೇ. ಅವ್ರ ಮತ್ತೇನು ಅಂದ್ರೆ ಯವ್ಯುಧ ವಿದ್ಯಂತಿ ಅಂತ, ಅಂದ್ರೆ ನಮಗೆ ಶತ್ರುಗಳು ಯಾರಿದಾರೋ ಅವರನ್ನೆಲ್ಲ ಸಂಹಾರ ಮಾಡ್ತಾರೆ, ಹೊಡಿತಾರೆ ಅಂತಂದ್ರೆ ನಮ್ಗೆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ಬಿಟ್ಟು ನಮ್ಮ ಮಾರ್ಗದಲ್ಲಿ ನಾವು ಸರಿಯಾಗಿ ಹೋಗುವಂತೆ ಅನುಗ್ರಹ ಮಾಡ್ತಾ ನಮಗೆ ಅಲ್ಲೇ ಒಂದು ಜೀವನಕ್ಕೆ ಒಂದು ವೃತ್ತಿಯನ್ನು ಕಲ್ಪನೆ ಮಾಡ್ಕೊಡ್ತಾ ಇರುವಂತಹ ಯಾವ ಪರಮೇಶ್ವರನ ಒಂದು ವೈಶಿಷ್ಟ್ಯವಿದೆಯೋ ಅಂತ ಪರಮೇಶ್ವರನ ಅನುಗ್ರಹವನ್ನು ನಾನು ಪ್ರಾರ್ಥನೆ ಮಾಡ್ತಾ ನಾನು ಅವನ ಕೋಪವನ್ನ ದೂರದಿಂದಲೇ ನಾನು ಕಳೀತೀನಿ. ಯವ್ಯುಧ ಅಂದ್ರೆ ಶತ್ರುಗಳನ್ನು ಹೊಡೆಯೋರು ಅಂತ. 20 ನಿಮಿಷ ಅಂದ್ರೆ ಹಾದಿಗೆ ಹೊರಗಡೆ ಅದು ಕೊಟ್ಟದಾಚೆ ಅದು ಕೊಟ್ಟು ನಾಳೆ ಚೂಡೆ ಚಂದ ಹುಡುಗಡೆ అక్కడ వచ్చి ಆ ಮಾರ್ಗವನ್ನು ರಕ್ಷಣೆ ಮಾಡೋರು ಒಂದಾದ್ರೆ, ಇನ್ನು ನಮ್ಮ ಮಾರ್ಗ ಇದೆಯಲ್ಲ, ನಮ್ಮ ಜೀವನದ ಮಾರ್ಗ, ನಾವು ಲೌಕಿಕರಾಗಿ ಸಂಚಾರ ಮಾಡ್ತಾ ಇರೋದು, ವೈದಿಕವಾಗಿ ನಾವೇನಾದ್ರು ಮಾಡ್ತಾ ಇರೋದು, ಆ ಮಾರ್ಗವನ್ನ ಅವ್ರು ಕಾಪಾಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಎಲ್ಲಿ ಹೋದ್ರು ಕೂಡ ಅಲ್ಲಿ ಜೀವನಕ್ಕೆ ಆಗೋ ಹಾಗೆ ನಮ್ಮನ್ನ ಅನ್ನ ಸಿಗೋ ಹಾಗೆ ಪೋಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಯವ್ಯುಧ ವಿದ್ಯಂತಿ, ನಮ್ಮ ಶತ್ರುಗಳನ್ನೆಲ್ಲ
ಅಲ್ಲೇ ಬಡಿತಾರೆ, ನಮ್ಮ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ಅಂತ ಪರಮೇಶ್ವರನ ದಿವ್ಯ ರೂಪಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ನಮೋ ರುದ್ರೇ ಪ್ರಚರಂತಿ ಶ್ರೀಕಾವಂತೋ ನಿಷಂಗಿಣಃ ಏಷಾಗಂ ಸಹಸ್ರಯೋಜನೆ ವದನ್ವಾನಿ ತನ್ವಸಿ ಏ ತೀರ್ಥಾನಿ ಪ್ರಚರಂತಿ ಪ್ರಚರಂತಿ ಶ್ರೀಕಾವಂತ ಇತಿ ಶ್ರೀಕಾವಂತಃ ಶ್ರೀಕಾವಂತ ಇತಿ ಶ್ರೀಕಾವಂತಃ ನಿಷಂಗಿಣ ಇತಿ ನಿಸಂಗಿಣಃ. ಇನ್ನು ಏ ತೀರ್ಥಾನಿ ಪ್ರಚರಂತಿ ಈಗ ಹೇಳ್ತಾ ಇದ್ದಾರೆ. ಇಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರಂತೆ. ಯಾಕೆಂದ್ರೆ ತೀರ್ಥಕ್ಷೇತ್ರಕ್ಕೆ ಹೋಗೋರೆಲ್ಲ ಪರಸ್ಥಳದವ್ರೆ. ಆ ಪರಸ್ಥಳದವರು ತೀರ್ಥಕ್ಷೇತ್ರಕ್ಕೆ ಹೋಗ್ತಾರಲ್ಲ, ಆ ತೀರ್ಥಕ್ಷೇತ್ರದಲ್ಲಿ ಈ ರುದ್ರನ ದಿವ್ಯ ಮೂರ್ತಿಗಳು ಸಂಚಾರ ಮಾಡ್ತಾರೆ. ಹೇಗೆ? ಶ್ರೀಕಾವಂತಹ. ಶ್ರೀಕಾ ಅಂತಂದ್ರೆ ತೀಕ್ಷ್ಣವಾದಂತ ಹರಿತವಾದಂತ ಆಯುಧವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ನಿಷಂಗಿಣ. ನಿಷಂಗ ಅಂತಂದ್ರೆ ಕತ್ತಿ. ಆ ಕತ್ತಿಯನ್ನು ಹೊಂದ ನಿಷಂಗ ಯೇಷು ಅಸ್ತಿ ಇತಿ ನಿಷಂಗಿಣ ಅಂತ ಅವರು ಕತ್ತಿಯನ್ನು ಧಾರಣೆ ಮಾಡ್ಕೊಂಡಿರ್ತಾರೆ. ಮತ್ತೆ ಆ ಜನರ ಬಗ್ಗೆ ನಿತರಾಂ ಸಂಗಿನ ಅಂತ ಅದು ಒಂದು ವಿಶೇಷ ಇದೆ ಅಂತ. ಬಂದಂತ ಜನರ ಬಗ್ಗೆ ವಿಶೇಷವಾಗಿ ಅವರು ಪ್ರೀತಿಯನ್ನು ಹೊಂದಿರ್ತಾರೆ. ತೀರ್ಥಕ್ಕೆ ಬರ್ತಾರಲ್ಲ ಪಾಪ, ಶ್ರದ್ಧೆಯಿಂದ ತೀರ್ಥಕ್ಷೇತ್ರಕ್ಕೆ ಬರ್ತಾರಲ್ಲ, ಅಂತವರನ್ನ ಕಾಪಾಡೋದಕ್ಕೋಸ್ಕರವಾಗಿ ಹರಿತವಾದ ಆಯುಧ ಇಟ್ಕೊಂಡಿರ್ತಾರೆ, ಕತ್ತಿಯನ್ನು ಇಟ್ಕೊಂಡಿರ್ತಾರೆ, ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರೆ. ತೀರ್ಥಕ್ಕೆ ಬಂದವರಿಗೆ ಏನು ತೊಂದರೆ ಇರೋ ಹಾಗೆ, ತೀರ್ಥ ಯಾತ್ರಾದಿಗಳನ್ನೆಲ್ಲ ಮಾಡಿಸೋ ಹಾಗೆ ಅವ್ರ ಅನುಗ್ರಹವನ್ನು ಮಾಡ್ತಾರಲ್ಲ, ಅಂತಹ ರುದ್ರರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಏತಾವಂತಶ್ಚ ಭೂಯಾಗುಂಸಶ್ಚ ದಿಶೋ ರುದ್ರಾಭಿನಸ್ಥಿರೇ ತೇಷಾಗುಂ ಸಹಸ್ರಯೋಜನೆ ವಧನ್ವಾನಿ ತನ್ವಸಿ ಯೇ ಏತಾವಂತಃ ಚ ಭೂಯಾಗುಂಸಃ ಚ ದಿಶಃ ರುದ್ರಾಃ ವಿತಸ್ಥಿರ ಇತಿ ವಿತಸ್ಥಿರೇ. ಏತಾವಂತಹ ಈ ರುದ್ರನ್ನ ನಾವು ಈ ಮೊದ್ಲು ಹೇಳಿದ್ವಿ ಸಹಸ್ರಾಣಿ ಸಹಸ್ರಜ ಅಂತ. ಸಹಸ್ರಾಣಿ ಸಹಸ್ರಜ ಅಂದ್ರೆ ನಮಗ್ ತಪ್ಪೊಂದ್ ಬಿಡಬಹುದು. ಏನು ಅಂತಂದ್ರೆ 1000 ಅಥವಾ ಇಷ್ಟು ಸಾವಿರ ಅಂತ ಅಳತೆ ಹಾಗಲ್ಲ. ಏತಾವಂತಹ ಈಗ ನಾವು ಹೇಳಿದ್ವಲ್ಲ, ಇಷ್ಟು ರೂಪದಲ್ಲಿರೋರಾಗಬಹುದು. ಭೂಯಾಗುಂಸಶ್ಚ ನಿಮ್ಮ ಮನಸ್ಸಿಗೆ ಇಷ್ಟೇ ಜಾಗವ ರುದ್ರ ವ್ಯಾಪಿಗಿರೋದು ಅಂತಂದ್ರೆ ನಿಮ್ಗೆ ಏನೇನ್ ಕಲ್ಪನೆ ಮಾಡ್ಕೋತೀರಪ್ಪ, ಎಲ್ಲಾ ಜಾಗವನ್ನು ನೀವು ಕಲ್ಪನೆ ಮಾಡಿ. ಭಗವಂತ ದಿಶೋ ರುದ್ರಾವಿತಸ್ಥಿರ, ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲೂ ಕೂಡ ಆ ರುದ್ರನ ದಿವ್ಯ ಮೂರ್ತಿಗಳು ಎಲ್ಲ ಕಡೆಯಲ್ಲೂ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ವಿಶೇಷವಾಗಿ ತಸ್ಥಿರೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಆಶ್ರಯಿಸ್ಕೊಂಡ್ಬಿಟ್ಟು ಎಲ್ಲ ಕಡೆಯಲ್ಲೂ ನಾವು ಹೇಳಿದಂತಹ ಸ್ವರೂಪದವರು ಆಗಿದ್ದಾರೆ, ಇನ್ನೂ ವಿಶಿಷ್ಟ ಸ್ವರೂಪದವರು ಆಗಿದ್ದಾರೆ. ಎಲ್ಲ ಕಡೆಯಲ್ಲೂ ವಿಶ್ವವ್ಯಾಪಿಗಳಾಗಿ ಯಾವ ರುದ್ರನ ದಿವ್ಯ ಮೂರ್ತಿಗಳಿದೆಯೋ ಅವರುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಅವರ ಅನುಗ್ರಹವನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಹೇಳ್ತಾ ಇದ್ದ ನಮೋ ರುದ್ರೇಭ್ಯ, ರುದ್ರರಿಗೆ ನಮಸ್ಕಾರ. ಎಲ್ಲೇ ಏ ಪೃಥಿವ್ಯಾಂ, ಭೂಮಿಯಲ್ಲಿರುವಂತಹ ರುದ್ರರಿಗೆ ನಮಸ್ಕಾರ. ಏ ಅಂತರಿಕ್ಷೆ, ಅಂತರಿಕ್ಷದಲ್ಲಿ ಯಾರ್ಯಾರು ರುದ್ರಿದಾರೋ ಅವರಿಗೂ ನಮಸ್ಕಾರ. ಏ ದಿವಿ, ತ್ರಿಲೋಕದಲ್ಲಿ ಯಾರ್ಯಾರಿದಾರೋ ಅವ್ರಿಗೆ ನಮಸ್ಕಾರ. ಅದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ವಿಷಯನ. ಪೃಥ್ವಿಯಲ್ಲಿರೋ ರುದ್ರರಿಗೆ ಏ ಶಾಮನ್ನ ಮಿಷವಹ, ಪೃಥ್ವಿಯಲ್ಲಿ ಯಾವ ರುದ್ರರಿದ್ದಾರೆ ಅವರಿಗೆ ಅನ್ನವೇ ಬಾಣ. ಅಂದ್ರೆ ಪೃಥ್ವಿಯಲ್ಲಿರೋ ರುದ್ರರು ನಮ್ಮನ್ನು ಹೊಡೆಯೋದಕ್ಕೆ ಬೇರೆ ಏನು ಆಯುಧ ತಗೋಬೇಕಾಗಿಲ್ಲ, ಊಟ ಮಾಡೋ ಅನ್ನವೇ ಅವರಿಗೆ ಆಯುಧವಾಗತ್ತೆ. ಅಂದ್ರೆ ನಮಗೆ ಅನ್ನವನ್ನೇ ಫುಡ್ ಪಾಯ್ಸನ್ ಮಾಡ್ತಾರೆ ಅಂತ ಒಂದರ್ಥ. ಇನ್ನೊಂದು, ಅವ್ರು ನಮ್ಮನ್ನು ಹೊಡಿಬೇಕಾದ್ರೆ ಅನ್ನ ಸಿಗದೆ ಇರೋ ಹಾಗೆ ಮಾಡ್ಬಿಟ್ರೆ ಆಯ್ತು, ಇನ್ನೇನು ಇಲ್ಲ. ನಮ್ಮ ಮೇಲೆ ಬಾಣ ಹೊಡಿಬೇಕು ಅಂತಂದ್ರೆ ಅವ್ರು ಯಾವ್ದೋ ಬಾಣ ಪ್ರಯೋಗ ಮಾಡ್ಬೇಕಾಗಿಲ್ಲ, ಅನ್ನವೇ ಅವ್ರ ಬಾಣ. ನಮಗೆ ಈ ವರ್ಷ ಮಳೆ ಇದೆ, ಇಲ್ಲ ಅನ್ನವೇ ಸಿಗೋಲ್ಲ, ಅಥವಾ ಅನ್ನವೆಲ್ಲ ಹಾಳ ಹೋಗ್ಬಿಡತ್ತೆ, ಇಲಿ ಇತ್ಯಾದಿಗಳೆಲ್ಲ ಬಂದು ನಮ್ಮ ಅನ್ನವನ್ನ ತಿಂದು ಹೋಗ್ಬಿಡತ್ತೆ. ಹಾಗಾಗ್ಬಿಟ್ಟು ಅನ್ನವನ್ನ ಅವರು ಬಾಣವನ್ನಾಗಿ ಪೃಥ್ವಿಯಲ್ಲಿ ಇರುವುದೇ. ಏ ಅಂತರಿಕ್ಷೆ ತೇಷಾಂ ವಾತಃ ಇಷವಃ, ಅಂತರಿಕ್ಷದಲ್ಲಿ ಇರೋ ರುದ್ರಿದಾರಲ್ಲ ಅವರಿಗೆ ಯಾವ್ದು ಬಾಣ ಅಂತಂದ್ರೆ ಅವರಿಗೆ ಗಾಳಿಯೇ ಬಾಣ. ಅವರು ಗಾಳಿಯ ಮೂಲಕವಾಗಿ ಅವ್ರು ಏನ್ ಬೇಕಾದ್ರೂ ನಮ್ಮನ್ನ ಹೊಡಿತಾರೆ. ಗಾಳಿ ಮೂಲಕವಾಗಿ ಅಂದ್ರೆ ವಾತಾವರಣವನ್ನ ಕಲುಷಿತ ಮಾಡಬಹುದು, ವಾತಾವರಣವನ್ನ ನಮಗೆ ಅನುಗ್ರಹ ಮಾಡ್ಬೇಕಾದ್ರೆ
ಪರಿಶುದ್ಧ ಮಾಡಬಹುದು. ಗಾಳಿಯ ಮೂಲಕವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ, ಅವಗ್ರಹವನ್ನು ಮಾಡ್ತಾರೆ. ಇನ್ನು ದ್ವಿಲೋಕದಲ್ಲಿರೋ ರುದ್ರರಿಗೆ ಯೇಷಾಂ ವರ್ಷಮಿಷವಃ ಯೇಷಾಂ ವರ್ಷಮಿಷವಃ ಅವರಿಗೆ ಮಳೆನೆ ಅಂದ್ರೆ ನಮ್ಗೆ ಅನುಗ್ರಹ ಮಾಡ್ಬೇಕು ಅಂದ್ರೆ ಒಳ್ಳೆ ಮಳೆ ಕೊಡ್ತಾರೆ. ಅವಗ್ರಹ ಮಾಡ್ಬೇಕು ಅಂದ್ರೆ ಮಳೆನೇ ಕೊಡೋದಿಲ್ಲ. ಕೆಲವು ಸಲ ಏನ್ ಮಾಡ್ಬೇಕು, ಅತಿವೃಷ್ಟಿ ಮಾಡ್ಬಿಡ್ತಾರೆ. ಹಾಗೆ ಹೋಯ್ತು, ಆ ಮಳೆಯಿಂದ ನಮ್ಮ ಎಲ್ಲಾ ಸರ್ವನಾಶ ಹೋಗ್ಬಿಡುತ್ತೆ. ಇಲ್ದೇ ನಮಗೆ ಮಳೆನೇ ಕೊಡೋದಿಲ್ಲ, ಆಗ್ಲೂ ಸರ್ವನಾಶ ಆಗುತ್ತೆ. ಇನ್ನೊಂದ್ಸಲ ನಮಗೆ ಒಳ್ಳೆ ಮಳೆಯನ್ನು ಕೊಡ್ತಾರೆ. ಹಾಗೆ ಆ ರುದ್ರದ ನಮ್ಮ ಮೇಲೆ ಅನುಗ್ರಹವಿದ್ರೆ ಅವರಿಗೆ ಈ ಮೂರು ನಮ್ಮ ಜೀವನಕ್ಕೆ ಬೇಕಾಗಿರುವಂತ ಅನ್ನ, ಗಾಳಿ, ನೀರು ಏನಿದೆ ಆ ಮೂರು ಕೂಡ ರುದ್ರ ಅಧೀನವಾಗಿದೆ. ನಾವು ಅದು ತಿಳ್ಕೊಳ್ಬೇಕು ಅಂತ ನಾನೇನೋ ನನ್ನ ಅನ್ನ ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ, ನಾನೇನೋ ನನಗೆ ಬೇಕಾದ ಹಾಗೆ ನೀರನ್ನು ಇಟ್ಕೊಳ್ತೀನಿ, ನನ್ನ ವಾತಾವರಣ ನನ್ನ ಕೈಲಿದೆ ಅಂದ್ರೆ ಯಾವುದು ನಮ್ಮ ಕೈಲಿಲ್ಲ. ಆ ಭಗವಂತನ ಒಂದು ದಿವ್ಯ ಶಕ್ತಿಗೆ ಸೇರಿರುವಂತಹದ್ದು ಅಂತ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ತೇಷಾಂ ದಶ ಪ್ರಾಚೀರ್ ನಮಃ. ನಾನು ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಅವರು ಸರ್ವವ್ಯಾಪಿಗಳಾಗಿರೋದ್ರಿಂದ ನಾನು ಪೂರ್ವ ದಿಕ್ಕಲ್ಲಿ ಅವರಿಗೆ 10 ನಮಸ್ಕಾರವನ್ನು ಮಾಡ್ತೀನಿ. ದಶ ದಕ್ಷಿಣಾತೇಭ್ಯೋ ನಮಃ. ದಕ್ಷಿಣ ದಿಕ್ಕಿನಿಂದ ನಾನು ಅವರಿಗೆ 10 ನಮಸ್ಕಾರ. 10 ನಮಸ್ಕಾರ. ಪ್ರತೀಚಿ ದಶೋ ತೇಭ್ಯೋ ನಮಃ. ಪ್ರತೀಚಿ ದಶ ತೇಭ್ಯೋ ನಮಃ. ಪ್ರತ್ಯೇಕ ಮುಖವಾಗಿರುವಂತಹ ಅವರಿಗೆ ನಾನು 10 ನಮಸ್ಕಾರವನ್ನು ಮಾಡಿದ್ವಿ. ಉದೀಚಿ ದಿಶಃ ತೇಭ್ಯೋ ದಶ ನಮಃ. ಉತ್ತರ ದಿಕ್ಕಲ್ಲಿ ಇರುವಂತಹವರಿಗೆ ನಾನು 10 ನಮಸ್ಕಾರ ಮಾಡಿದೆ. ಊರ್ಧ್ವಾಹ ತೇಭ್ಯೋ ದಶ ನಮಃ. ಊರ್ಧ್ವ ಲೋಕದಲ್ಲಿ ಇರುವಂತಹ ಅವರಿಗೆ ನಾನು 10 ನಮಸ್ಕಾರವನ್ನು ಮಾಡ್ತೀನಿ. ಅಂದ್ರೆ ಈ 10 ಮಂತ್ರಗಳಿದೆಯಲ್ಲ ಅಷ್ಟು ಕೂಡ ನಾನು ನಮಸ್ಕಾರ ಮಾಡ್ತಾ ಇರೋ ಮಂತ್ರವೇ ಅಂತ ಅಲ್ಲಿ ಸ್ವಾರಸ್ಯ. ಅಂದ್ರೆ ತೇಷಾಂ ಸಹಸ್ರ ಯೋಜನೆ ಅವಧನ್ವಾನಿ ತನ್ಮಸಿ ಮುಂಚೆ ಹೇಳಿದಾಗ 1000 ಯೋಜನದಲ್ಲೇ ಅವ್ರದನ್ನು ತಡೆದು ಬಿಡ್ತೀನಿ ಅಂತ ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ನಾನು ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅವರಿಗೆ ಈ 10 ಮಂತ್ರದಿಂದಲೂ ನಾನು ಅವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ತೇನೋ ಮೃಡಯಂತೋ, ಆ ರುದ್ರರು ನಮ್ಮನ್ನ ಯಾವಾಗ್ಲೂ ಕೂಡ ಸಂತೋಷವಾಗಿ ಸುಖವಾಗಿರೋ ಹಾಗೆ ಅವರ ಅನುಗ್ರಹ ಮಾಡ್ಲಿ. ಈಗ ಹೇಳ್ತಾ ಇದ್ದಾರೆ, ಯಂ ದ್ವಿಷ್ಮಃ ಎಷ್ಟನೋ ದ್ವೇಷ್ಟಿ. ನಾವು ಯಾರನ್ನ ದ್ವೇಷ ಮಾಡ್ತೀವೋ, ಯಾರು ನಮ್ಮನ್ನ ದ್ವೇಷ ಮಾಡ್ತಾರೋ, ತಮ್ಮೋ ಜಂಬೆ ದಧಾಮಿ, ಎಲ್ಲರನ್ನು ನಿಮ್ಮ ದವಡೆ ಹಲ್ಲಿ ಕೊಟ್ಬಿಡ್ತೀವಿ ನಾವು. ಅಂದ್ರೆ ನಮ್ಮ ಮೇಲೆ ದ್ವೇಷ ಮಾಡೋವರಿಗೂ ಯಾವ ಶಕ್ತಿನೂ ಇರೋದು ಬೇಡ. ನಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ಅಥವಾ ನಮಗೆ ಬೇಡವಾದಂತಹದ್ದು ಯಾವ್ದಿದು, ಇಲ್ಲಿ ಬೇಡವಾದವರು ಅಂದ್ರೆ ನಮ್ಮ ಕಾಮ ಎಲ್ಲ ಹೇಳ್ತಾ ಇರೋದು. ನನಗನ್ಸತ್ತೆ ಇವನು ಬೇಡ, ಯಶು ಯಾತಕ್ಕಿರ್ಬೇಕು ಅಂತ ಬೇಡ, ಹಾಗೆ ನನ್ನ ಇಷ್ಟಕ್ಕೆ ತಕ್ಕಂತೆ ಬೇಡ ಅಲ್ಲ. ವಾಸ್ತವವಾಗಿಯೂ ಕೂಡ ನಮಗೆ ಬೇಡವಾದಂತಹದ್ದು, ತೊಂದರೆ ಆಗುವಂತಹದ್ದು ಏನಿರುತ್ತೋ, ನಮಗ್ ಉಪಟಳವನ್ನು ಕೊಡ್ತಾ ಇರೋರು, ಅನ್ಯಾಯವಾಗಿ ಧರ್ಮ ಮಾರ್ಗದಲ್ಲಿರೋರಿಗೆ, ಒಳ್ಳೆಯರಿಗೆ, ಸಜ್ಜನರಿಗೆ ಯಾರು ತೊಂದರೆ ಕೊಡ್ತಾ ಇರ್ತಾರೋ ಅವರನ್ನೆಲ್ಲ ನಾನೇನು ಮಾಡಕ್ ಹೋಗಲ್ಲ. ಓ ಜಂಬೆ ದಧಾಮಿ, ನಿಮ್ಮ ದವಡೆಗೆ ಹಾಕ್ಬಿಡ್ತೀನಿ ಅಂತಂದ್ರೆ ನೀವೇ ಅವರಿಗೆ ಶಿಕ್ಷೆಯನ್ನು ಕೊಟ್ಬಿಟ್ಟೆ. ಹಾ ಆಯ್ತಮ್ಮ, 8 ಗಂಟೆ ಆಯ್ತು. ಏನ್